प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्धदामि भगवद्गीते भवद्वेषिणी नमोऽस्तु ते व्यासविशालबुद्धे पुल्लारविन्दायतपत्रनेत्र येन त्वया भारततैलपूर्णः प्रज्वालितो ज्ञानमया प्रदीपः प्रपन्नपारिजाताय स्तोत्रवेत्रैकपाणय ज्ञानमुद्राय कृष्णाय गीतामृतदुहे नमः। सर्वोपनिषदो गावो दुग्धा गोपालनन्दना पार्थो वत्सा सुधीर्भोक्ता दुग्धं गीतामृतं महत् वसुदेवसुतं देवं कंसाचाणूरमर्दनं देवकी परमानन्दं कृष्णं वन्दे जगद्गुरुं भीष्मद्रोणतटा जयद्रथा जलं गान्धारनीलोत्पलं शल्यग्रहवती कृपेण वहनीं कर्णेन वेलाकुलाम् अश्वत्थामविकर्णघोरमखरां दुर्योधनावर्तिनीं शोतीर्णा खलु पाण्डवैरणनदीं कैवर्तका केशवां पाराश्रयवच सरोजममलं गीतार्थगन्धोद्घटं नानाख्यानककेसरं हरिकथां सम्बोधनाबोधितं लोके सज्जनषट्पदैरहरः पेपीयमानो मुधां भूयोद्भारतपङ्कजं कलिमलां प्रद्वंशिन श्रेयस्य मूकं करोति वाचालं भङ्गं लङ्घयति गिरिं यत्कृपातमहं वन्दे परमानन्दमाधवं यं ब्रह्मा वरुणेन्द्ररुद्रमरुतं स्तुन्वन्ति वेदैः साङ्गपदक्रमोपनिषदैर्गायन्ति यं सामगां ध्यानावस्थिततद्गतेन मनसा पश्यन्ति यं योगिनो यशान्तं न विदुषुरासुरगणां देवाय तस्मै नमः देवाय तस्मै नमः। श्री कृष्ण परमात्मा की जय, ಶ್ರೀ ಭಗವದ್ಗೀತಾ ಮಾತಾ ಕಿ ಜಯ. ಎಲ್ಲ ಮಹಾತ್ಮರ ಮಾತೆಯರ ಪಾದದಲ್ಲಿ ನಮಸ್ಕಾರಪ್ಪ. ಓಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ವಂದೇ ಗುರು ಪರಂಪರಾಂ. ಸದ್ಗುರು ಸಿದ್ಧಾರೂಢರ ಹಾಗೂ ಗುರುನಾಥಾರೂಢರ ದಿವ್ಯ ಪಾದ ಕಮಲಗಳಲ್ಲಿ ಹನೆಮನೆದು ಹಾಗೂ ತಮ್ಮೆಲ್ಲರ ಶುದ್ಧ ಬುದ್ಧಿಯಲ್ಲಿ ಹೊಳೆ ತೋರ್ತಕ್ಕಂಥ ಪರಾತ್ಮ ಶಿವನಿಗೆ ವಂದಿಸುತ್ತ ಪರಮಾತ್ಮ ಸ್ವರೂಪಿಗಳೇ ಶರಣ ಶರಣಿಯರು. ಯಾವ ನಿನ್ನಿನ ದಿವಸ ಭಗವದ್ಗೀತೆ 9ನೇ ಅಧ್ಯಾಯದ ಯಾವ ರಹಸ್ಯ ಭಗವದ್ಗೀತೆ 9ನೇ ಅಧ್ಯಾಯದ 12ನೇ ಶ್ಲೋಕವನ್ನು ಕುರಿತು ಗುರುಗಳು ಇಲ್ಲಿವರೆಗೆ ಸ್ವಲ್ಪ ವಿಷಯವನ್ನ ಪ್ರಸ್ತಾಪ ಮಾಡಿದ್ರು. ಅದನ್ನು ನಾವೀಗ ಮುಂದುವರಿಸಿಕೊಂಡು ಹೋಗೋಣ. ಯಾವುದಪ್ಪ ಆದ ಶ್ಲೋಕ?
ಮೋಘಾಶ ಮೋಘ ಕರ್ಮಾಣೋ ಮೋಘ ಜ್ಞಾನ ವಿಚೇತಸಃ ರಾಕ್ಷಸಿ ಮಾಸುರಿಂ ಚೈವ ಪ್ರಕೃತಿಂ ಮೋಹಿನಿಂ ಶ್ರಿತಾ ಅನ್ನುವಂಥದ್ದು. ಅದು ಏನದಪ್ಪ ಅಂದ್ರ ಅದರ ಇದನ್ನ ಅಷ್ಟ ಹೋಗ್ತೇನೆ, ಭಾವ ಉಳಿದ್ ಬೇಡ. ವ್ಯರ್ಥವಾದ ಆಸೆ, ವ್ಯರ್ಥವಾದ ಕಾರ್ಯ ಮತ್ತು ವ್ಯರ್ಥವಾದ ಜ್ಞಾನವುಳ್ಳ ಅಜ್ಞಾನಿಗಳು ರಾಕ್ಷಸರ ಮತ್ತು ಅಸುರರಂತ ಮೋಹಕಾರಿ ತಾಮಸ ಸ್ವಭಾವವನ್ನೇ ಆಶ್ರಯಿಸುತ್ತಾರೆ. ಅರ್ಥಾತ್ ಗುಣಗಳಲ್ಲಿ ಕೂಡಿಕೊಂಡವರು, ಅಸುರಿ ಪ್ರಕೃತಿ ಉಳ್ಳವರು, ಯಾವ ರಜಸ್ಸು ತಮಸ್ಸು ಗುಣಗಳಿಂದ ಆವೃತ್ತಾದವರು, ತಮೋ ಮತ್ತು ಘೋರ ವೃತ್ತಿಗಳಿಂದ ಕೂಡಿಕೊಂಡವರು. ವಿಶೇಷವಾಗಿ ತಮೋ ವೃತ್ತಿಯಲ್ಲಿ ವ್ಯರ್ಥ ಅನ್ನುವಂಥದ್ದು ಇರ್ತದ. ಅಜ್ಞಾನಿಗಳವರು, ಅಸುರಿ ಹಾಗೂ ರಾಕ್ಷಸರ ಗುಂಪಿಗೆ ಸೇರಿದವರು. ಅವರ ಸ್ವಭಾವ ವಿಶೇಷವಾಗಿ ಮೋಹಕಾರಿ ತಾಮಸ ಬುದ್ಧಿ ಇದೆ, ತಾಮಸ ಸ್ವಭಾವವುಳ್ಳವರಿರ್ತಾರೆ. ಅದಕ್ಕೆ ಹೇಳಿದರೆ ಅವರು ವ್ಯರ್ಥವಾದ ಆಸೆ, ಅವ್ರು ಮಾಡ್ತಕ್ಕಂಥದ್ದು ಎಲ್ಲ ವ್ಯರ್ಥ. ಅವ್ರ ಜ್ಞಾನನೂ ಕೂಡ ಅಲ್ಪ ಇರ್ತದ, ಮೋಹದಿಂದ ಹಾಗೂ ತಾಮಸ ಬುದ್ಧಿಯಿಂದ ಕೂಡಿರ್ತದ. ಬರೀ ಹಿಂಸಾ ತಾಮಸ ಅಲ್ಲದ ವ್ಯವಹಾರಗಳಲ್ಲಿ ದರೋಡೆ, ಲೂಟಿ, ಹಿಂಸ, ಜೂಜು ಈ ಎಲ್ಲ ಪ್ರವೃತ್ತಿಗಳಲ್ಲಿ ಅವರು ಕೂಡಿರ್ತಾರೆ. ಅಂದ್ರೆ ರಾಕ್ಷಸ ಅಸುರಿ ಗುಂಪಿನವರು. ಮನುಷ್ಯ ರೂಪೇನ ಮೃಗಾಶ್ಚರಂತಿ, ರೂಪೇನೋ ಮನುಷ್ಯರದ, ಆದ್ರೆ ಒಳಗಿರುವಂತ ಭಾವ ಅಸುರಿ ಅದ. ಹೀಗೆ ಘೋರ ವೃತ್ತಿಯಿಂದ ಕೂಡಿದಂಥವ್ರು. ರಜೋಗುಣ ಒಂದು ಪ್ರಧಾನವುಳ್ಳವರು ಮತ್ತು ತಮೋಗುಣ ಪ್ರಧಾನವುಳ್ಳವರು. ತಮೋ ಅಧಿಕಿರ್ತದೆ, ರಜೋ ಮತ್ತು ಸಾತ್ವಿಕ ಗುಣ ಕಡಿಮೆ ಇರ್ತದೆ. TRS ಸಾರಿ. ಹೀಗೆ ಈ ಶ್ಲೋಕ ಪರ್ಯಂತರವಾಗಿ ಹೇಳಿದರು. ಯಾವ ಒಂದು ಕಾರ್ಯ ಆಗ್ಬೇಕಾಗಿತ್ತು ಅಂತಂದ್ರೆ 3 ಅಂಶಗಳು ಮುಖ್ಯವಾಗಿ ಗಮನದಲ್ಲಿಡಬೇಕು. ಯಾವ ಜ್ಞಾನ ಮತ್ತು ಇಚ್ಛಾ ಕ್ರಿಯೆಗಳು. ಜ್ಞಾನ ಇರಬೇಕು. ಕುಂಬಾರ ಅಡಿಗೆ ಮಾಡ್ಬೇಕಾದ್ರೆ ಗಡಿಗೆ ಹೆಂಗ್ ಮಾಡ್ಬೇಕು, ಮಣ್ಣು ಎಂತ ತರಬೇಕು ಅನ್ನುವಂತ ಕುಶಲ ಇರ್ಬೇಕವ. ಹಾಗೂ ಆ ಉಪಾದಾನ ಕಾರಣವಾದಂತ ಮಣ್ಣಿನ ಹದ ಗೊತ್ತಿರಬೇಕು. ಜ್ಞಾನ ಐತಿ. ಆ ಗಡಿಗೆ ಯಾವ ರೀತಿ ಮಾಡಬೇಕಪ್ಪ, ಯಾವ ರೀತಿ ಅನ್ನೋದು ಎಲ್ಲವೂ ಜ್ಞಾನ ಇರ್ತದೆ. ಫಸ್ಟ್ ಏನ್ ಬೇಕು, ಅವಾಗ ಇಚ್ಛಾ ಬೇಕು. ಇಚ್ಛಾ ಸಂಕಲ್ಪ, ಇದನ್ನ ಮಾಡಬೇಕು ಅಂತ ಯಾವಾಗ ಇಚ್ಛಾ ಒಳಗ ಪ್ರವೃತ್ತಿ ಅಕ್ಕನಲ್ಲ, ಅವಾಗ ಕ್ರಿಯಾರೂಪದೊಳಗ ಅವನ ಕೃತಿಗಳು ಆಗ್ತಾವ. ಸಂಕಲ್ಪ ಇಲ್ಲಂದ್ರ ಯಾವ ಒಂದು ಪೂಜೆ ಮಾಡ್ಬೇಕಾದ್ರೆ ನೋಡ್ರಿ, ಹೆಣ್ಮಕ್ಳು ಸಂಕಲ್ಪ ಮಾಡ್ರಿ ಅಂತ. ವರಗೌರಿ ಪೂಜಾ, ಸೋಮವಾರ ವ್ರತ ಪೂಜೆ ಹಿಂಗೆ ಅನೇಕ ಮಾಡ್ತಾರಲ್ಲ, ಅವಾಗ ಮೊದಲು ಸಂಕಲ್ಪ ಮಾಡ್ತಾ. ಅಂದ್ರೆ ಆ ಸಂಕಲ್ಪಕಾರವಾಗಿ ಸಿದ್ಧಿ ಆಗಲಿ ಅಂತ ಅವ್ರ ಆಸೆ. ಹಂಗೆ ಯಾವುದೇ ಕಾರ್ಯಕ್ಕಾದ್ರೂ ಕೂಡ ಸಂಕಲ್ಪಕ್ಕೆ ಅನುಗುಣವಾಗಿ ಕಾರ್ಯನೂ ಇರ್ತದ. ಕ್ರಿಯಾ, ಇಚ್ಛಾ, ಕ್ರಿಯಾ, ಜ್ಞಾನ, ಇವು ಮುಪ್ಪುಡಿ ಬೇಕು. ಅದ್ರಾಗ ಒಂದೇ ಇರಲಿಲ್ಲ ಅಂದ್ರೆ ಕಾರ್ಯ ಸಫಲ ಆಗುವುದಿಲ್ಲ. ಜ್ಞಾನೂ ಅದ, ಇಚ್ಛಾನೂ ಅದ, ಕಾರ್ಯ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ. ಜ್ಞಾನೂ ಅದ, ಎಲ್ಲ ಸಾಮಗ್ರಿ ಎಲ್ಲ ಅದ, ಮಾಡ್ಬೇಕನ್ನುವಂತ ಇಚ್ಛಾನ ಇಲ್ಲ ಅಂದ್ರೆ. ಎಲ್ಲಾ ಬುಕ್ಗಳದಾವ, ಎಲ್ಲ ಅದ, ಮೊಬೈಲ್ದೊಳಗೆ ಎಲ್ಲ ತುಂಬಿಸ್ಕೊಂಡ್ ಬಂದೀವಿ. ಕೇಳದಿದ್ರ ಪ್ರಯೋಜನ ಇಲ್ಲ. ಕೇಳುವಂತ ಇಚ್ಛಾ ಇತ್ತಂದ್ರೆ ಅದನ್ನ ನಿನ್ ಏನ್ ಹೇಳ್ಯಾರಪ್ಪ ನಮ್ದಾರ ಗುರುಗಳು ಅಂತ ತಿಳ್ಕೊಂಡು ಅದನ್ನ ಮತ್ತೆ ತೆಗೆದು ಓಪನ್ ಮಾಡಿ ನೋಡ್ತೀವಿ. ಆ ಇಚ್ಛಾ ಏನ್ ಮಾಡ್ತೈತಿ, ಕಾರ್ಯದೊಳಗೆ ಪ್ರವೃತ್ತಿಯನ್ನು ಉಂಟು ಮಾಡ್ತೈತಿ. ಅವಾಗ ಜ್ಞಾನ ತಾನ ಆಗ್ತದೆ. ಹಾಗೆ ಇಲ್ಲಿ ಅದನ್ನ ಹೇಳ್ತಾ ಬಂದ್ರು ಗುರುಗಳು. ಅದನ್ನ ನಾವು ಮುಂದುವರಿಸಿಕೊಂಡು ಹೋಗುವಂತದ್ದು ಇವತ್ತ. Lord Krishna described Ishvara Swarupam, the nature of God, from verse number 4 up to the verse number 10 of the 9th chapter. ಈ ಹಿಂದೆ ಕೃಷ್ಣ ಪರಮಾತ್ಮ ಈಶ್ವರ ಸ್ವರೂಪವನ್ನು ಕುರಿತು 4ನೇ ಶ್ಲೋಕದಿಂದ ಹಿಡಿದು 10ನೇ ಶ್ಲೋಕದವರೆಗೆ
9ನೇ ಅಧ್ಯಾಯದ 4ನೇದಿಂದ ಹಿಡ್ಕೊಂಡು 10ನೇ ಶ್ಲೋಕದವರೆಗೆ ಹೇಳ್ಕೊಂತ ಬಂದಾನ. ಅಂಡ್ ಎಸ್ಪೆಷಲಿ ದ ಹೈಯರ್ ನೇಚರ್ ಆಫ್ ದ ಲಾ, ವಿಶೇಷವಾಗಿ ಇಲ್ಲಿ ಪರ ಮತ್ತು ಅಪರ ಪ್ರಕೃತಿ ಬಗ್ಗೆ ಹೇಳ್ಕೊಂತ ಬಂದಾರೆ. ಪರ ಏನದ, ಅವನ ಹೈಯರ್ ನೇಚರ್ ಅದ, ಅದು ಶ್ರೇಷ್ಠವಾದಂತದ್ದು. ಹಾಗೂ ಅಪರಾಧ ಅಲ್ಲ, ಅದು ಕನಿಷ್ಠದ, ಹಾಗೂ ಅದು ಕೆಳದರ್ಜದ. ಇದು ಒಂದು ಶ್ರೇಷ್ಠ, ಒಂದು ಕನಿಷ್ಠ. ಅದಕ್ಕೆ ಹೈಯರ್ ನೇಚರ್, ಇನ್ಫೀರಿಯರ್ ಆರ್ ಸುಪೀರಿಯರ್ ಅಂತ. In the 7th chapter, he talked about the lower nature, apara prakriti, which is the saguna swarupam. 7ನೇದರಲ್ಲಿ ಕೂಡ ಅವ್ರು ಹೇಳ್ಯಾರ, ಪರಮಾತ್ಮನ ಕನಿಷ್ಠ ಪ್ರಕೃತಿ ಬಗ್ಗೆ, ಅಪರ ಪ್ರಕೃತಿಯ ಬಗ್ಗೆ, ಸಗುಣ ಸ್ವರೂಪದ ಬಗ್ಗೆ, ಈಶ್ವರನ ಸಗುಣ ಸ್ವರೂಪವನ್ನ ಹೇಳ್ಕೊಂತ ಬಂದಾರ. ಹೈಯರ್ ನೇಚರ್ ಅದು ಎರಡು ಹೇಳ್ಯಾರ. ಜ್ಞಾನ ವಿಜ್ಞಾನದಲ್ಲಿ ಒಂದು ಪರೋಕ್ಷದ, ಒಂದು ಅಪರೋಕ್ಷದ. ಪರೋಕ್ಷದ ಬಗ್ಗೆಯೂ ಕೂಡ ಅವರು ಹೇಳಿದ್ದಾರೆ. ಅಪರ ನೇಚರದಲ್ಲಿ ಏನೇನದ, ಯಾವ ರೀತಿ ಯಾವ್ಯಾವ ಲೋಕಗಳ ಪ್ರಾಪ್ತ ಆಗ್ತವ, ಅವುಗಳ ಆರಾಧನೆ ಮಾಡುವುದರಿಂದ ಏನೇನದ ಎಲ್ಲ ಹೇಳ್ಕೊಂತ ಬಂದೇವಿ. ಅಷ್ಟೇ ಅಲ್ಲ, ಹೈಯರ್ ನೇಚರ್ ಆಫ್ ಪರ ಪ್ರಕೃತಿಯನ್ನು ಕೂಡ ಹೇಳೇವಿ. ದ ನಿರ್ಗುಣ ಸ್ವರೂಪ, ಈಶ್ವರ ನಿರ್ಗುಣ ಸ್ವರೂಪ, ಸಗುಣ ಸ್ವರೂಪವನ್ನು ಎರಡೂ ಸವಿಸ್ತಾರವಾಗಿ ಹೇಳಿದೇವಿ. And then higher nature of the nirguna swarupam. In the 9th chapter beginning, he focused upon the higher nature. ಅದನ್ನೇ 7ರಲ್ಲಿ ಪರಾ ಪ್ರಕೃತಿಯನ್ನು ಹೇಳಿದ ಬಂದಂತಹ ವಿಷಯವನ್ನೇ ಮತ್ತೆ ಮರಳಿ ಆ ಈಶ್ವರ ಸ್ವರೂಪವನ್ನ 9ನೇ ಅಧ್ಯಾಯದಲ್ಲಿ ಪ್ರಾರಂಭದಲ್ಲಿ ಹೇಳಿದ. And in the 11th verse, ಈಗ 11ನೇ ಶ್ಲೋಕದಲ್ಲಿ ಕೃಷ್ಣ pointed out that ignorance of the higher nature of the Lord alone is the cause of samsara. ನಮ್ಮದು ಪರಾಪ್ರಕೃತಿ ಇದ್ರು ಕೂಡ ಅಕರ್ತ ಅಭೋಕ್ತ ರೂಪ ಯಾವನ ಸ್ವರೂಪ ಅಸಂಗ ಅಕ್ರಿಯವಾಗಿ ಇದ್ರೂ ಕೂಡ ನಾವು ಸಂಸಾರ ಯಾಕೆ ಗಂಟು ಬಿತ್ತಪ್ಪ ಅನ್ನುವಂತ ಪ್ರಶ್ನೆ. ಹಂಗಾರ ಇದು ಯಾಕಾಗೈತೆ ಅಂದ್ರ ಇಗ್ನರೆನ್ಸ್ ಆಫ್ ದ ಹೈಯರ್ ನೇಚರ್ ಆಫ್ ದ ಲಾ. ಯಾವಾಗ ನಮಗ ಸ್ವರೂಪದ ಮರೆವೆಯಿಂದ ಆದಂತ ಯಾವ ಈ ಜಗತ್ತು, ಈ ದೇಹ, ಈ ಎಲ್ಲ ತೋರ್ತಕ್ಕಂತ ಜಗತ್ತಿನ ಸಂಸಾರ, ನಾನು ನನ್ನದು ಅನ್ನೋದು ಅಹಂ ಮಮೇನ ಇತಿ ಸಂಸಾರ, ಯಾವಾಗ ಅಂತಃಕರಣ ವಿಶಿಷ್ಟನಾದಂತ ಯಾವ ಜೀವ ಅಲ್ಲದ ಇನ್ನದರಲ್ಲಿ ನಾನೆಂಬ ಬುದ್ಧಿ ಮಾಡಿದೋ, ಅಕರ್ತ ಅಭೋಕ್ತ ಇದ್ರು ಕೂಡ ತಾನಲ್ಲದ ಈ ಯಾವ ಅಹಂಕಾರಾದಿಗಳಲ್ಲಿ ತಾದಾತ್ಮ್ಯತೆಯನ್ನು ಹೊಂದಿ ಅವುಗಳಲ್ಲಿ ತಾದಾತ್ಮ ಹೊಂದಿ ಬುದ್ಧಿ ಅವಂದೇನಾಯ್ತು ಅಂದ್ರೆ ನಷ್ಟ ಆಯ್ತು. ಅದೇ ನಾನು ಯಾವ ಅವಿದ್ಯಾ ಕಲ್ಪಿತವಾದಂತ ಈ ದೇಹಾದಿ ಪ್ರಪಂಚದಲ್ಲಿ ಸತ್ಯತ್ವ ಬುದ್ಧಿಯನ್ನ ಮೋಹವನ್ನ ಮಾಡಿದ್ರಿಂದ ನಾವು ಈ ಸಂಸಾರ ಗಂಟು ಬಿದ್ದದ. ಅವ ಹೈಯರ್ ನೇಚರ್ದಲ್ಲಿ ಇದ್ರು ಕೂಡ, ಶ್ರೇಷ್ಠ ಪರಾ ಪ್ರಕೃತಿಗಳಿದ್ರು ಕೂಡ ಈ ಸಂಸಾರಕ್ಕೆ ಹೆಂಗ ಬಂದ ಅಂದ್ರ ಯಾವಾಗ ಈ ಯಾವ ಮಾಯಾ ವಿಶಿಷ್ಟನಾದ ಪರಮಾತ್ಮ ಮಾಯೆಯಲ್ಲಿ ಒಂದಾದೋ ಆವಾಗ ಆ ಮಾಯೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಮಾಯಾ ಕಾರ್ಯವಾದಂತ ಅವಿದ್ಯಾ ಈಶ್ವರ ಹಾಗೂ ಜೀವೇಶ್ವರಗಳ ಒಂದು ಉದ್ಭವ ಆಯ್ತು. ಶುದ್ಧ ಸತ್ಗುಣ ಇದ್ದದ್ದು ಮಾಯಾ ಆಯ್ತು, ಅವಿದ್ಯಾ ಕಲ್ಪಿತವಾದದ್ದು ಜೀವ ಆಯ್ತು. ಜೀವನಿಗೆ ಸಂಸಾರದ ಮಾಯೆಗೂ ಅದ, ಆದ್ರೆ ಆ ಈಶ್ವರನಿಗೆ ಸರ್ವಜ್ಞಾತಿ ಗುಣಗಳದಾವ. ಅವಾಗ ಸ್ವರೂಪದ ಮರೆಯೇ ಇಲ್ಲ, ಇವ್ ಸ್ವರೂಪದ ಮರೆಯೇ ಅದ, ಇವಾಗ ಸಂಸಾರ ಗಂಟು ಬಿದ್ದದ. ಹೀಗೆ ಹೇಳ್ಕೊಂತ ಬಂದ್ರು. ಲಾಡಲು ಪರಾಪ್ರಕೃತಿ ಅಜ್ಞಾನಂ ಏವ ಸಂಸಾರ ಕಾರಣಂ. ಆ ಅಜ್ಞಾನದ ವಶಗತನಾದಂತ ಜೀವನಿಗೆ ಸಂಸಾರವನ್ನು ಹೇಳ್ಬೇಕು. ಹೌ ಕ್ಯಾನ್ ದ ಇಗ್ನರೆನ್ಸ್ ಆಫ್ ದ ಪರಾಪ್ರಕೃತಿ ಬಿಕಮ್ ದ ಕಾಸ್ ಆಫ್ ಸಂಸಾರ? ಈ ಪರಾಪ್ರಕೃತಿಗೆ ಈ ಅಜ್ಞಾನ ಅನ್ನುವಂಥದ್ದು ಹೇಗೆ ಕಾರಣ ಆಯ್ತು ಸಂಸಾರಕ್ಕ? ಅಜ್ಞಾನೇನ ಆವೃತಂ ಜ್ಞಾನಂ, ಹೆಂಗಾಯ್ತದು?
Because para prakriti, the higher nature alone is beyond the time and space. Desha kala adhitha swarupam, and therefore only if you hold on to para prakriti, then alone immortality is possible. Other than para prakriti, you hold on to any other thing, any other para prakriti swarupam, then it will come within time and space. ಇಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರ ಇದು ಯಾಕಾಯ್ತು ನಮಗ್ ಸಂಸಾರ ಯಾಕೆ ಕಂಡು ಬಿತ್ತಪ್ಪ, ನಾವು ಅಕರ್ತ ಅಭೋಗ್ತಾ ಇದ್ರು ಕೂಡ ಅಲ್ಲಿ ಉಳಿಬೇಕಾಗಿತ್ತು. ಆದರೆ ಈ ಸಂಸಾರದ ಒಂದು ಚಕ್ರದಲ್ಲಿ ಭವಚಕ್ರ ನಮಗೆ ಹೇಗೆ ಬಂತು ಅಂದ್ರ, ಯಾವಾಗ ತನ್ನ ಸ್ವರೂಪವನ್ನು ಮರೆತು ಅನ್ಯದರಲ್ಲಿ ಅನ್ಯ ಬುದ್ಧಿ ಮಾಡಿದೋ ಅವಾಗ ದೇಶ ಕಾಲ ಒಂದು ಕಟ್ಟಳೆಗೆ ಬಂದ. ದೇಶ ಕಾಲ ವಸ್ತುಗಳ ಕಟ್ಟಳೆ ಏನ್ ಮಾಡಿತವನ್ನ ಬಂಧನಕ್ಕೀಡು ಮಾಡಿತು. ಅದಕ್ಕೆ ನಾವು ಯಾವಾಗ ಈ ಒಂದು ಪರಾ ಪ್ರಕೃತಿಯ ಬಲಿಯಲ್ಲಿ ಬಿದ್ದೀವೋ ಆವಾಗ ಅದು ದೂರ ಆಯ್ತು, ನಮಗೆ ಸಂಸಾರ ಕಂಡು ಬಿಡ್ತು. ದೆನ್ ಅಲೋನ್ ಇಮ್ಮೋರ್ಟಲ್ ಈಸ್ ಪಾಸಿಬಲ್. ಯಾವಾಗ ನಾವು ಪರಾ ಪ್ರಕೃತಿಗೆ ಅಂಟಿಕೊಂಡು ಇದ್ದೀವಿ ಅಲ್ಲಿವರೆಗೆ ನಮಗೆ ಅಮರತ್ವ ಇತ್ತು. ಆದರೆ ಅದು ಅಕಸ್ಮಾತ್ ಜಾರಿ ಪರಾ ಪ್ರಕೃತಿಯಲ್ಲಿ ಅಪರಾ ಪ್ರಕೃತಿಗೆ ಬಂದು ಯಾವಾಗ ವಿಶಿಷ್ಟ ಆಯ್ತು ಆವಾಗ ಇದು ನಮಗೆ ಗಂಟು ಬಿದ್ದದ. ನೀವು ಯಾವಾಗ ಏನೋ ಒಂದು ಹಿಡ್ಕೊಂಡ್ರಿ ಅಂದ್ರೆ ಅಪರಾಧದಲ್ಲಿ ಅದರ ಸಂಘ ಬೆಳೆಸ್ತೀರಿ ಅಂದ್ರ ಅದು ನಮ್ಗೆ ಸಂಸಾರ ಕೀಡು ಮಾಡ್ತದ. ಎನಿ ಒನ್ ಥಿಂಗ್ ಯು ಹೋಲ್ಡ್ ಆನ್ ಟು ಎನಿ ಒನ್ ಥಿಂಗ್, ಎನಿ ಅದರ್ ಅಪರಾ ಪ್ರಕೃತಿ ಸ್ವರೂಪಂ, ದೆನ್ ಇಟ್ ವಿಲ್ ಕಮ್ ವಿತ್ ಅನದರ್ ಟೈಮ್ ಅಂಡ್ ಸ್ಪೇಸ್. ಸ್ವಲ್ಪ ಏನಾದ್ರೂ ಅಪರಾ ಪ್ರಕೃತಿದ ಅಂಶ ನೀನು ತಗಿಲ್ತು ಅಂತಂದ್ರ ಟೈಮ್ ಅಂಡ್ ಸ್ಪೇಸ್, ನೀವು ದೇಶ ಕಾಲಗಳಿಗೆ ವಸ್ತುಗಳು ಒಳಪಟ್ಟಿರಿ. ದೇಶ ಕಾಲಗಳಲ್ಲಿರುವಂತವೆಲ್ಲವೂ ಪರಿಚಿನ್ನದವ, ಅವು ನಾಶವಂತದವ, ಮಿಥ್ಯಾದವ. ನೀ ಏನದಿ ಸತ್ಯದಿ, ಸತ್ಯ ಸ್ವರೂಪನಾಗಿದ್ರು ಕೂಡ ಮಿಥ್ಯಲಿರುವಂತ ಅಜ್ಞಾನದಿಂದ ಅವುಗಳನ್ನು ಹಿಡ್ಕೊಂಡೆ ಅಂದ್ರ ನಿನಗೆ ಸಂಸಾರ ಗಂಟು ಬೀಳ್ತದ. ಅಂಡ್ therefore as long as person does not seek para prakriti, anything he accomplishes within a para prakriti, he will continue to be the samsari. ಎಲ್ಲಿವರೆಗೆ ಅಪರಾ ಪ್ರಕೃತಿಯ ಬೆನ್ನು ಹತ್ತಾನೋ ಅಲ್ಲಿವರೆಗೆ ಅವನು ಸಂಸಾರ ಅವನು ಬೆನ್ನು ಬಿಡುವುದಿಲ್ಲ. ಆ ಯಾವ ಅಪರಾ ಸಂಸಾರದಲ್ಲಿ ದೋಷ ದರ್ಶನ ಕಂಡು ನಾವು ಅವುಗಳಲ್ಲಿ ಮಿಥ್ಯತ್ವ ಬುದ್ಧಿಯನ್ನು ನಿಶ್ಚಯ ಮಾಡಿ ಅದರಿಂದ ಸಿಡಿದ ಹೊರಗೆ ಬಂದು ಸಾಕ್ಷಿಯಾಗಿ ನಿಂತು ನೋಡ್ತೇವೋ ಆವಾಗ ಆ ಯಾವ ಸಾಕ್ಷಿತ್ವದಲ್ಲಿ ನಮ್ಮ ಸ್ವರೂಪ ನಮಗ ಅನುಭವಕ್ಕೆ ಬರ್ತದ. ಆವಾಗ ನಮಗ್ ಸಂಸಾರ ಇಲ್ಲ. ಅದಕ್ಕೆ ಯು ವಿಲ್ ಕಂಟಿನ್ಯೂ, ಎಲ್ಲಿವರೆಗೆ ಅಲ್ಲಿವರೆಗೆ ಬರುದಿಲ್ಲೋ ಈ ಸ್ಟೇಜಕ್ಕೆ ಯು ವಿಲ್ ಕಂಟಿನ್ಯೂ ಟು ಬಿ ಸಂಸಾರಿ. ಅವ ಸಂಸಾರಿ ಅಂತೇಳಿ ಮುಂದುವರಿಸಲ್ಪಡ್ತಾನ. ಅಂಡ್ ದಟ್ ಇಸ್ ವೈ ವಿ ಸೇ ಈವನ್ ಇನ್ ಕರ್ಮಕಾಂಡ ಎ ಪರ್ಸನ್ ಹೂ ಇಸ್ ರಿಲಿಜಿಯಸ್, who performs rituals and who goes to higher lokas, even those lokas fall within desha kala. ಬ್ರಹ್ಮ ಭುವನಾನ್ ಲೋಕ ಪುನರಾವರ್ತಿನೋ ಅರ್ಜುನ. ಇಂಗ್ಲಿಷ್ ಶಬ್ದವು ಸ್ವಲ್ಪ ಇದಾಗ್ತದೆ, ಮೊದಲು ನೋಡ್ಕೊಂಡಿಲ್ಲ. ಹಾಗೆ ಇಲ್ಲಿ ಏನಾಗ್ತದ ಅಂದ್ರ ಕರ್ಮಕಾಂಡದಲ್ಲಿಯೂ ಕೂಡ ನಾವು ವಿಚಾರ ಮಾಡಿದ್ದಾದರೆ ಯಾವೊಬ್ಬ ವ್ಯಕ್ತಿ ಸಾಕಷ್ಟು ಸಂಪ್ರದಾಯವಾದಿದನವ, ಪೂಜೆ ಪುನಸ್ಕಾರ ಜಪ ತಪ ನೀತಿ ನಿಯಮಗಳನ್ನೆಲ್ಲ ಪಾಲಿಸ್ಕೊಂತ ಬಂದಾನ. ರಿಚುವಲ್ಸ್ ಅಂಡ್ ಹೂ ಗೋಸ್ ಟು ಹೈಯರ್ ಲೋಕಾಸ್, ಅದನ್ನ ಮಾಡಿದ ಮೇಲೆ ಅವ ಶರೀರ ಬಿಟ್ಟ ನಿಷ್ಕಾಮವಾಗಿ ಏನಾದ್ರೂ ಉಪಾಸನೆಯನ್ನ ಮಾಡಿದ್ದ ಅಂದ್ರ ಅಥವಾ ಸಕಾಮದಿಂದ ಮಾಡಿದ್ದ ಅಂದ್ರ ಅವಾಗ ಲೋಕಗಳು ಪ್ರಾಪ್ತ ಆಗ್ತಾವ. ಹೈಯರ್ ಲೋಕಾಸ್ ಅವೆಲ್ಲ ಹೇಳಿದೀವಿ ನಾವು ಹಿಂದ. ಅವನಿಗೆ ಯಜ್ಞಯಾಗಾದಿಗಳನ್ನ ಮಾಡಿ ಅವ ಬೇರೆ ಲೋಕಗಳಿಗೆ ಹೋಗ್ಬೋದು, ಶಿವಲೋಕ ವಿಷ್ಣು ಲೋಕ. ಆದ್ರೆ ಅವು ಏನದಾವು ಪುನರಾವರ್ತಿನೋ ಅರ್ಜುನ. ಆ ಯಾವ ಪುಣ್ಯ ಸಗುಣ ರೂಪದ ಉಪಾಸನೆ ನಿಷ್ಕಾಮ ರೂಪದ ಉಪಾಸನೆಗಳು ಏನ್ ಮಾಡ್ತಾವ ಅಂದ್ರ ಆ ಲೋಕದ ಭೋಗವನ್ನು ಕೊಡ್ತಾವು. ಆ ಲೋಕಗಳಿರುವ ಪರ್ಯಂತರ ಇವನ ಪುಣ್ಯ ಇರುವ ಪರ್ಯಂತರ ಆ ಒಂದು ಸುಖವನ್ನ ಭೋಗಿಸಿ ಪುಣ್ಯ ತೀರಿದ ನಂತರ ಮರಳಿ ಮತ್ತ ಜನ್ಮಕ್ಕೆ ಬರ್ತಾನೆ ಅನ್ನುವಂಥದ್ದು ನೋಡಿದ್ವಿ ನಾವು. ಪುನರಾವರ್ತಿನೋ ಅರ್ಜುನ, ಆ ಬ್ರಹ್ಮ ಭುವನಾನ್ ಲೋಕ ಪುನರಾವರ್ತಿನೋ ಅರ್ಜುನ.
And therefore only when a person knows the real nature of God, ಇದು ಯಾಕೆ ಆಗ್ತದ ಅವ್ನು ಗೊತ್ತಿಲ್ಲ. ಪರಾ ಪ್ರಕೃತಿಯಲ್ಲಿ ನಾವು ಯಾವಾಗಲೂ ನಿತ್ಯ ಸುಖಿಗಳಿರುವಂತ ಸ್ಥಿತಿ ಅವ್ನು ಗೊತ್ತಿಲ್ಲ. ಜನನ ಮರಣ ರಹಿತವಾದಂತ ಇಮ್ಮೋರ್ಟ್ಯಾಲಿಟಿ ಅಮರತ್ವ ಪ್ರಾಪ್ತದ ಅನ್ನೋದು ಅವ್ನಿಗೆ ಗೊತ್ತೇ ಇಲ್ಲ. ಆದ್ದರಿಂದ ಅವ ಅದರೊಳಗೆ ಎಡೋತಾನ. ಎಲ್ಲಿವರೆಗೆ? Only when a person knows the real nature of God and holds on to the real nature, he can be free from samsara. ಅವ ಎಲ್ಲಿವರೆಗೆ ಹಿಡ್ಕೊಳ್ಳೋದಲ್ಲ ಅಲ್ಲಿವರೆಗೆ ಸಂಸಾರ ಇರ್ತದ. ಯಾವಾಗ ಪರಾ ಪ್ರಕೃತಿಯ ತನ್ನ ಸ್ವರೂಪವನ್ನು ತಿಳ್ಕೊಂಡು ಆವಾಗ ಆ ಸಂಸಾರ ಅನ್ನೋದು ಅವಾಗ ಇರುವುದಿಲ್ಲ. ಅಸಂಗನಾಗಿ ಅಕ್ರಿಯನಾಗಿ ಮಿಥ್ಯಾದಿಂದ ವ್ಯವಹಾರ ಮಾಡ್ತಾನ. ಸಂಸಾರಗಳು ಇದ್ರೂ ಕೂಡ ಮಿಥ್ಯಾ ಅಂದ್ರೆ ಅಬಾಧಿತನಾಗಿ ಅವ ವ್ಯವಹಾರ ಮಾಡ್ತಾನ. ಬಾಧಿತಾನುವೃತ್ತಿಯಿಂದ ವ್ಯವಹಾರ ಮಾಡ್ತಾನ ಅಂತ ಹೇಳ್ತಾರ. ಅದಕ್ಕೆ he can be free from samsara, but this fact majority of people do not know. ಬಹಳಷ್ಟು ಜನ ಇದರ ಬಗ್ಗೆ ಲಕ್ಷ್ಯ ಇಲ್ಲ. and therefore they hold on to the finite thing. ಮೂರ್ತ ಸ್ವರೂಪವಾದದ್ದನ್ನು ನಂಬ್ತಾರ. ಅಮೂರ್ತವಾದಂತ ನಿರಾಕಾರ ನಿರ್ಗುಣ ಸ್ವರೂಪವಾದಂತ ಪರಮಾತ್ಮನ ಜ್ಞಾನ ಇಲ್ಲ. ಅಪ್ರೋಕ್ಷದ ಜ್ಞಾನದ ಮಾಹಿತಿ ಇನ್ನೂ ಇಲ್ಲ. ಆದ್ರಿಂದ ಇದು ಅನ್ಫಾರ್ಚುನೇಟ್ ಥಿಂಗ್, ದುರ್ದೈವದ ಸಂಗತಿ. This fact majority of people do not know and therefore they hold on to the finite thing. ಸಾಕಷ್ಟು ಮೆಜಾರಿಟಿ ಬಹುಜನ ಮೆಜಾರಿಟಿ ಆಫ್ ದ ಪೀಪಲ್ 3/4 ಜನ ರೂಪಾಯಿದಲ್ಲಿ ಯಾವಾಗಲೂ ಈ ಮೂರ್ತ ಸ್ವರೂಪದಲ್ಲಿರುವಂತ ಅಪರಾ ಪ್ರಕೃತಿಯಲ್ಲಿರುವ ಯಾವ ದೇಹಾಕಾರ ವೃತ್ತುಗಳನ್ನ ಮಾಡ್ತಾರೆ. ಇಲ್ಲೇ ದೇಹ ವಸ್ತುಗಳನ್ನ ಅವರು ಪೂಜಿಸಿ ಅರ್ಚಿಸಿ ಅಲ್ಲೇ ಅವರ ಬುದ್ಧಿ ವೃತ್ತಿ ಓಡ್ತದ. ಮತ್ ಬೇರೆ ಲೋಕಕ್ಕೆ ಹೋಗ್ತಾರ, ಮತ್ ಬರ್ತಾರ. ಇಲ್ಲೇ ಬುದ್ಧಿ ಓಡುದು. ಯಾವ ಆಟಾಳ ಚಕ್ರ ತಿರುಗ್ತದಲ್ಲ, ತಿರುಗಣಿ ಮಾಡಾದಲ್ಲ, ಹಂಗಿದು ತಪ್ಪುದನೇ ಇಲ್ಲ ಅಂತ. ಇದು ದುರ್ದೈವದ ಸಂಗತಿ ಅಂತಾರ. ಅದಕ್ಕೆ ಅವ್ರು ಏನ್ ಮಾಡ್ತಾರ? and suffer the unfortunate thing is that they do not learn and they hold on to the another finite thing. ಹೌದಾ? ಮತ್ತೆ ಏನ್ ಮಾಡ್ತಾರಪ್ಪ ಅವರು? ಇದಕ್ಕೆ ಬರ್ಲಿಲ್ಲ ಅಂದ್ರ ಶ್ರೇಷ್ಠವಾದಂತ ಅಪರೋಕ್ಷ ಜ್ಞಾನ ಅವರಿಗೆ ಇದಕ್ ಬರ್ಲಿಲ್ಲ ಅಂದ್ರ, ಅವನ ಕಡೆಗೆ ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ತಾರ? ಅಲ್ಲೇ ಓಡಾಡ್ತಾರೆ. ಯಾಕೆ ಓಡಾಡ್ತಾರ ಅಂದ್ರೆ ಒಂದು ಬದಲಾವಣೆ ತಿಳಿರ್ಬರು. ಹಾಗೆ ಇಲ್ಲಿ ಸುಖ ಸಿಗಲ್ಲ, ಮತ್ತೊಂದು ಮುಗದೊಂದು ಹಿಂಗ ಪಾತ್ರೆಗತಿ ಗತಿ ಜಂಪ್ ಮಾಡ್ಕೊಂತ ಇಲ್ಲ ಸ್ತ್ರೀಯಲ್ಲಿ ಇಲ್ಲಿಲ್ಲ ಅಲ್ಲಿಲ್ಲ, ಅದೇ ಆಸ್ತಿ ಹಣ ಅಂತಸ್ತು ಬ್ಯಾಂಕ್ ಬ್ಯಾಲೆನ್ಸ್ ಹಿಂಗೇನ ಹೇಳ್ತಾರಲ್ಲ, ಹಂಗೆಲ್ಲರಲ್ಲಿ ಕೂಡ ಬುದ್ಧಿ ಏನ್ ಮಾಡ್ತದ ಅಂದ್ರ ನನಗೆ ಬೇಕಾದಂತ ಸುಖವನ್ನ ಅರಿಸಿ 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 ಅವರು ಬರ್ತಾರ ಒಮ್ಮಿಲ್ಲೊಮ್ಮೆ. ಆದ್ರೆ ದೋಷ ದರ್ಶನ ಆಗಬೇಕು ಕಾಲಾಂತರದ. ಆದ್ರೆ ಯಾರು ಶಾಸ್ತ್ರಾದಿಗಳಿಗೆ ಶರಣ ಹೊಂದಿ ನಿಜವಾದ ಯಾವ ಅಪರೋಕ್ಷ ಪರೋಕ್ಷ ಜ್ಞಾನಗಳನ್ನು ಸರಿಯಾಗಿ ತಿಳ್ಕೊಂಡು ಅವರು ವಿವೇಕದಿಂದ ಇದರಲ್ಲಿ ಕಾಲಿಡ್ತಾರೋ ಅವ್ರಿಗೆ ಬೇಗ ಅರ್ಥ ಆಗ್ತದ. ಇಲ್ಲಾಂದ್ರೆ ಅವ್ರು ಸಫರ್ ಹಾಕೊಂತ ಹೋಗ್ತಾರ. ಸೊ ದಸ್ ಪರಾ ಪ್ರಕೃತಿ ಅಜ್ಞಾನಂ ಆರ್ ಈಶ್ವರ ಸ್ವರೂಪ ಅಜ್ಞಾನಂ ಏವ ಸಂಸಾರ ಕಾರಣಂ. ನೋಡಿ, ಸಂಸಾರ ಕಾರಣ ಏನಂದಂಗಾತು? ಪರಾ ಪ್ರಕೃತಿ ಅಜ್ಞಾನ. ನಮ್ಮ ಸ್ವರೂಪವನ್ನು ಮುಚ್ಚಿದಾಗದಂತ ಈ ಅಜ್ಞಾನದ ತಿಳುವಳಿಕೆ ಇಲ್ಲ. ಯಾವ ಅಜ್ಞಾನಿಗೆ ಒಂದು ಅಜ್ಞಾನದ ಅನ್ನುವಂಥದ್ದ ಗೊತ್ತಿಲ್ಲ. ಸಾಧಕನಿಗೆ ಗೊತ್ತದ ಒಂದು ಅಜ್ಞಾನದ ಅಂತ ಹೇಳಿ. ಅಜ್ಞಾನದ ಜ್ಞಾನ ಮಂದಧಿಕಾರಿಗಳಿಗೆಲ್ಲ. ನಾ ಅಜ್ಞಾನದಾಗ ಅನ್ನೋದ ಗೊತ್ತಿಲ್ಲ. ಆದ್ರ ಸಾಧಕನಿಗೆ ಮುಮುಕ್ಷುವಿಗೆ ಜ್ಞಾನದ ನನಗೊಂದು ಅಜ್ಞಾನದಪ್ಪ, ನಾನು ಏನನ್ನು ತಿಳಿದಿಲ್ಲ, ನನಗೊಂದು ಶ್ರೇಷ್ಠವಾದ ಆ ಪರಾ ಪ್ರಕೃತಿ ಎನ್ನುವಂತಾದ ಜ್ಞಾನದ, ನನ್ನ ಸ್ವರೂಪದ ಎಚ್ಚರಿಕೆಯನ್ನ ಮಾಡ್ಕೋಬೇಕು. ಈ ಸಂಸಾರದಿಂದ ದಾಟಿ ಹೋಗ್ಬೇಕನ್ನುವ ಯಾತ್ರದ ಅವಾಗ ಸಾಧಕನಿಗೆ. ಇನ್ನು ಜ್ಞಾನಿಗೆ ಮಾತ್ರ ಅಜ್ಞಾನದು ಜ್ಞಾನದ ಎರಡೂ ಅದಾವ ಇವನಿಗೆ. ಸಫರ್ ಅಂಡ್ ದ ಅನ್ಫಾರ್ಚುನೇಟ್ ಥಿಂಗ್. So thus para prakriti ajnanam or Ishvara Swarupa ajnanam eva samsara karanam, he said. And then from 12th verse onwards up to 19th verse, Krishna talks about different types of people. There are some people who have diagnosed the problem. ಇನ್ನು ಮೇಲೆ 12ರಿಂದ 19ರವರೆಗೆ
12, 13, 14, 15, 16, 17, 18 7 ಶ್ಲೋಕಗಳ ಪರ್ಯಂತರವಾಗಿ ದೇರ್ ಆರ್ ಸಮ್ ಪೀಪಲ್ ಹೂ ಯಾವ ಡಯಾಗ್ನೋಸ್ಡ್ ದಿಸ್ ಪ್ರಾಬ್ಲಮ್. ಡಯಾಗ್ನೋಸಿಸ್ ಮಾಡ್ಬೇಕಲ್ಲ. ಡಾಕ್ಟರ್ ಅಂತ ಹೋದ್ರೆ ಡಯಾಗ್ನೋಸಿಸ್ ಮೋಸ್ಟ್ ಇಂಪಾರ್ಟೆಂಟ್. ನಮ್ಮ ರೋಗವನ್ನು ಕಂಡುಹಿಡಿಬೇಕವ ನಾಡಿಗಳ ಮೂಲಕವಾಗಿ. ಕಣ್ಣು ನೋಡ್ತಾನ, ನಾಡಿ ಹಿಡಿತಾನ, ಡಯಾಗ್ನೋಸ್ ಮಾಡ್ತಾನ. ಆ ಡಯಾಗ್ನೋಸ್ ಮಾಡೋ ಮೆಥಡ್ ಗೊತ್ತಿಲ್ಲ ಅಂದ್ರೆ ಏನ್ ಮಾಡೋದು? ಅವರೆಲ್ಲ ಸೆಟೋಸ್ಕೋಪು, ಅವರ ಬ್ಲಡ್ ಟೆಸ್ಟು, ಉಗುಳು ನೋಡ್ತಾರ, ಮೂತ್ರ ಪರೀಕ್ಷೆ ಮಾಡ್ತಾರ, ಬ್ಲಡ್ ಪರೀಕ್ಷೆ, ಇವೆಲ್ಲ ಡಯಾಗ್ನೋಸಿಸ್. ಇವನ್ನೆಲ್ಲ ಸರಿಯಾಗಿ ಮಾಡಿ ಅದು ಏನದ ರೋಗದ ಒಂದು ನಿಜ ಸ್ಥಿತಿ ಗೊತ್ತಾಗ್ತದ ಅವ್ರಿಗೆ. ಹಂಗ ಇಲ್ಲಿಯೂ ಕೂಡ ಡಯಾಗ್ನೋಸಿಸ್ ಅದ ಗೊತ್ತಿಲ್ಲ. ಇವ್ರು ಹೇಳ್ತಾರೆ ಈಗ ಇಲ್ಲಿಂದ 12ರಿಂದ 19ರವರೆಗೆ ಯಾವ ರೀತಿ ಡಯಾಗ್ನೋಸ್ ಮಾಡ್ಬೇಕಪ್ಪ. ಪರಾಪ್ರಕೃತಿಯಿಂದ ಅಪರಾಧದಿಂದ ಪರಾ ಪ್ರಕೃತಿಗೆ ಹೋಗ್ಬೇಕಾದಂತ ಸಾಧನಗಳನ್ನ ಯಾವ ರೀತಿ ನಾವು ಯುಕ್ತಿಗಳನ್ನ ಅನುಸರಿಸ್ಬೇಕನ್ನೋದು ಹೇಳ್ತಾರೆ ಅವರು. ಕೃಷ್ಣ ಪರಮಾತ್ಮ ದಯಾಳು, ನಮ್ಮನ್ನ ಎಳ್ಕೊಂಡು ಹೋಗ್ತಾನ, ಎಲ್ಲ ಜ್ಞಾನ ಮಾಡಿಕೊಡ್ತಾನ. ದೇರ್ ಆರ್ ಸಮ್ ಪೀಪಲ್ ಹೂ ಯಾವ ಡಯಾಗ್ನೋಸ್ ಇಸ್ ಪ್ರಾಬ್ಲಮ್. ಅದರಲ್ಲಿ ಕೆಲವು ಜನರು ಡಯಾಗ್ನೋಸ್ ಮಾಡ್ಯಾರ. ಇದಕ್ಕೆ ಕಾರಣ ಏನದ? ಅಜ್ಞಾನದ. ಈ ಅಜ್ಞಾನವನ್ನು ನಿವಾರಣೆ ಮಾಡಬೇಕಾದ್ರೆ ಗುರುಶಾಸ್ತ್ರ, ಅದಕ್ಕೆ ಶರಣ ಹೊಂದಿ ಶ್ರವಣಾದಿಗಳನ್ನು ಮಾಡ್ಬೇಕನ್ನೋದು, ಗುರು ಆಶ್ರಯವನ್ನು ಪಡಿಬೇಕನ್ನೋದು ಐತೆ ಅವ್ರಿಗೆ. ಕೆಲವರಿಗೆ ಗೊತ್ತಿಲ್ಲ. ಪ್ರಾಬ್ಲಮ್ ಆಫ್ ಇಗ್ನೋರೆನ್ಸ್. ದೇ ಹ್ಯಾವ್ ಡಯಾಗ್ನೋಸ್ಡ್. ಅದನ್ನ ಡಯಾಗ್ನೋಸ್ ಮಾಡ್ಯಾರ. ಅವ್ರು ಮುಮುಕ್ಷುಗಳಾಗ್ಯಾರ, ಅಭ್ಯಾಸಿಗಳಾಗ್ಯಾರ. ಅಂಡ್ ಒನ್ಸ್ ವಿ ನೋ ಇಗ್ನೋರೆನ್ಸ್ ಈಸ್ ದ ಕಾಸ್ ಆಫ್ ಸಂಸಾರ. ಒಮ್ಮೆ ನಮ್ಮ ಸಂಸಾರಕ್ಕೆ ಅಜ್ಞಾನಕ್ಕೆ ಕಾರಣತೆ ಅನ್ನೋದು ಗೊತ್ತಾಯ್ತು ಅಂದ್ರೆ ಆ ಅಜ್ಞಾನವನ್ನ ದೂರ ಮಾಡ್ಕೊಳ್ಳೋಂತ ಒಂದು ನಮಗೆ ಇದು ಗೊತ್ತಾಗ್ತದ. ಚಾನೆಲ್ ಹುಡುಕ್ತೇವೆ ನಾವು, ನಮ್ ಬೇಕಾದಂತ ಚಾನೆಲ್ ಹುಡುಕ್ತೀವಿ. ಯಾವ ಧಾರಾವಾಹಿ ಬೇಕಂದ್ರೆ ಆ ಧಾರಾವಾಹಿಯನ್ನ ನೋಡ್ತೀವಿ. ಹಾಗೆ ಈ ಅಜ್ಞಾನದ ಮೂಲ ಕಾರಣ ನಮಗ್ ಗೊತ್ತಾಯ್ತು ಅಂತಂದ್ರ ಆ ಅಜ್ಞಾನ ನಾಶ ಮಾಡ್ಕೋಬೇಕು, ದೂರ ಮಾಡ್ಕೋಬೇಕು ಅನ್ನುವಂತ ಬುದ್ಧಿ ಹುಡ್ತದ. ನೋ ದ ಸೊಲ್ಯೂಷನ್. ವಿ ನೋ ದ ಸೊಲ್ಯೂಷನ್ ಈಸ್ ಅ ಪರಾ ಪ್ರಕೃತಿ. ಅವ್ ಗೊತ್ತಾಗ್ತದ ಏನು ಸೊಲ್ಯೂಷನ್ ಅಂದ್ರೆ ಬ್ಯಾರೆ ಯಾವ್ದು ಅಲ್ಲ, ನನ್ನ ಸ್ವರೂಪದ ಮರೆಯೇ ಇದಕ್ ಕಾರಣದ, ಅಜ್ಞಾನ ಕಾರಣದ. ಅಜ್ಞಾನ ನಾಶ ಮಾಡಿಕೊಂಡು ನಾನು ಸ್ವರೂಪದಲ್ಲಿ ಉಳಿಬೇಕು ಅನ್ನೋದು ಅವಾಗ ಎಚ್ಚರಿಕೆ ಹುಡ್ತದ. ಪರಾ ಪ್ರಕೃತಿ ಜ್ಞಾನಮೇವ. ಅಂಡ್ ಒನ್ಸ್ ದಟ್ ಇಸ್ ಕ್ಲಿಯರ್, ಅದು ಗೊತ್ತಾಯ್ತಂದ್ರ ಆ ಒಂದು ಜ್ಞಾನ ಇಸ್ ಸೊಲ್ಯೂಷನ್. ನನಗ ಬ್ರಹ್ಮಜ್ಞಾನವೇ, ಆತ್ಮಜ್ಞಾನವೇ ನನ್ನ ನಿಜವಾದ ಔಷಧಿ ಅದ. ಯಾಕಂದ್ರೆ ಜ್ಞಾನ ದೇವತು ಕೈವಲ್ಯಂ. ಅದೇ ನನಗೆ ಕೈವಲ್ಯವನ್ನು ಕೊಡ್ತದ, ನಿಜ ಸುಖವನ್ನು ಕೊಡ್ತದ. ಅದಕ್ಕೆ ವಿದ್ಯಾಯಾಮ್ ಅಮೃತಮಶ್ನುತೆ. ನನಗೆ ಅಮೃತ ಸೇಬೇಕಾಗಿತ್ತಂದ್ರ ಅಂತ ಆತ್ಮವಿದ್ಯೆಯನ್ನೇ, ಬ್ರಹ್ಮವಿದ್ಯೆಯನ್ನ ಮೊರೆ ಹೋಗ್ಬೇಕು ಅನ್ನೋದು ತಿಳ್ಕೊತಾನವ. ಐ ರಿಕ್ವೈರ್ ದ ನೆಸೆಸರಿ ಕ್ವಾಲಿಫಿಕೇಶನ್ and therefore sadhana chatushtaya sampatti will become immediate goal. And for sadhana chatushtaya sampatti I have to follow karma yoga and upasana. Thus I know what my course of life is, because clarity is there. I have to follow karma yoga, I have to follow upasana, I have to acquire necessary qualification, I have to follow jnana yoga, I have to attain jnanam, and by way of that I have to remove ignorance and I have to be mukta. ನೋಡ, ಒಮ್ಮೆ ಗೊತ್ತಾತಪ್ಪ ಅಂತಂದ್ರ ಸಾಧಕನಿಗೆ ಅಥವಾ ಮುಮುಕ್ಷುವಿಗೆ, ಅಭ್ಯಾಸಿಗೆ ಇದು ಕಾರಣ ಏನದ ಅನ್ನೋದು ಗೊತ್ತಾತಂದ್ರ ದೋಷಗಳು ಅವ್ನಿಗೆ ಗೊತ್ತಾಗ್ತದೆ. ಅವನಲ್ಲಿ ದೋಷಗಳಿದ್ವು ಅಂದ್ರ ಅವನಿಗೆ ಸರಿಯಾಗಿ ಶಾಸ್ತ್ರ ತಿಳಿತಾ ಇದ್ದಿಲ್ಲ, ಅವನಿಗೆ ಅರ್ಥ ಆಗೋದಿಲ್ಲ. ಅಂದ್ರೆ ಕೆಲವೊಂದು ಮಲ ವಿಕ್ಷೇಪ ದೋಷಗಳದಾವ. ಯಾಕಂದ್ರೆ ಮನಸ್ಸು ನಿಲ್ತಾ ಇಲ್ಲ, ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಕೆಲವು ದೋಷಗಳದಾವ ಅಂತ ತಿಳ್ಕೊಂಡು ನಾವು ಕರ್ಮಯೋಗಕ್ಕೆ ಮೊರೆ ಹೋಗಿ ಅಲ್ಲಿರ್ತಕ್ಕಂಥ ಯಾವ ನಿಷ್ಕಾಮ ಕರ್ಮ ಉಪಾಸಗಳನ್ನ ಮಾಡಿ ಅಂತಃಕರಣ ಶುದ್ಧಿಯನ್ನ ಮಾಡಿಕೊಂಡು ಜ್ಞಾನ ಯೋಗ್ಯತೆಯನ್ನ ಪ್ರಾಪ್ತ ಮಾಡಿಕೊಂಡು ಮತ್ತಿಲ್ಲಿ ಬರಬೇಕು. ಅವ್ನು ಗೊತ್ತಾಗ್ಯದ, ಮತ್ ಮರಳಿ ಅವನ್ನೆಲ್ಲ ಸರಿಯಾಗಿ ಸಾಧನ ಮಾಡಿ ಮುಂದೆ ಬರ್ತಾನ. ಅದೊಂದು ನಿಜವಾದ ಕ್ವಾಲಿಫಿಕೇಶನ್ ಬೇಕಲ್ಲ. ಸಾಧನ ಚತುಷ್ಟಯ ಸಂಪನ್ನತ್ವ ಬೇಕು. ಆ ಸಾಧನ ಚತುರ್ಗುಣವನೇ ಅಧಿಕಾರಿ ಅಂತ ಹೇಳ್ಯಾರ. ಅನಧಿಕಾರಿಗೆ ಈ ಜ್ಞಾನ, ಬ್ರಹ್ಮಜ್ಞಾನ ಕಬ್ಬಿನ ಕಡ್ಲೆ ಆಗ್ತದ, ಉಕ್ಕಿನ ಕಡ್ಲೆ ಆಗ್ತದ. ಅವೆಲ್ಲಾ ಮಾತುಗಳು ಸುಸ್ತವ, ಅವ ಭ್ರಾಂತ ಆಗ್ತಾನ. ಆದ್ದರಿಂದ ಅವಾಗ ಅರ್ಹತೆ ಇರೋದಿಲ್ಲ. ಅರ್ಹತೆ ಬೇಕಾಗಿತ್ತು ಅಂದ್ರೆ ಮೊದಲ ನಾವು ಇವೆಲ್ಲವನ್ನು ಸಾಧನ ಮಾಡಿಕೊಂಡು ಅರ್ಹತೆ ಪಡ್ಕೊಂಡು ಬರ್ಬೇಕು. ಮುಂದೆ ಮತ್ತೊಂದು ಶ್ಲೋಕ ಹೇಳ್ತಾರೆ,
ಎರಡನೇದ್ರಲ್ಲಿ 41 ಎರಡನೇ ಶ್ಲೋಕದಲ್ಲಿ 41ನೇದು ಏನ್ ಹೇಳ್ತಾರ ಭಗವದ್ಗೀತಾದಲ್ಲಿ? ವ್ಯವಸಾಯಾತ್ಮಿಕ ಬುದ್ಧಿರೇಕೆಯ ವ್ಯವಸಾಯಾತ್ಮಕ ಬುದ್ಧಿರೇಕೆ ಕುರುನಂದನ ಬಹುತಾಕ ನೃಂತಾಶ್ಚ ಬುದ್ಧಯೋ ವ್ಯವಸಾಯಿನಾಂ ಅಂತದ. ಎಲೆ ಅರ್ಜುನ, ಈ ಕರ್ಮಯೋಗದಲ್ಲಿ ನೀನು ಒಳ್ಳೆ ಕರ್ಮಯೋಗ ಸಾಧಿಸ್ತೀಯಲ್ಲ, ನಿಶ್ಚಯಾತ್ಮಕ ಬುದ್ಧಿ ಒಂದೇ ಇರುತ್ತದೆ. ಅದರ ಅಸ್ಥಿರ ವಿಚಾರವುಳ್ಳ ಅವಿಚಾರಿ ಸಕಾಮರಾದ ಮನುಷ್ಯರ ಬುದ್ಧಿ ನಿಶ್ಚಯವಾಗಿ ಅನೇಕ ಕೌಲುಗಳಿಂದ ಕೂಡಿದ್ದು ಅನಂತವಾಗಿರುತ್ತದೆ ಅಂತ ಶ್ಲೋಕದ ಭಗವದ್ಗೀತೆಯ 2ನೇ ಅಧ್ಯಾಯದ 41ನೇ ಶ್ಲೋಕ. ವ್ಯವಸಾಯಾತ್ಮಕ ಬುದ್ಧಿ ಅದ್ರ ಬಗ್ಗೆ ಏನ್ ಹೇಳ್ತಾರೆ ನೋಡೋಣ. Krishna said that there are some people who are very clear, who have diagnosed the problem and they are taking to the right course. ಕೃಷ್ಣ ಹೇಳ್ತಾನೆ, ಕೆಲವು ಜನರು ಅದಾರ, ಬುದ್ಧಿವಂತರು ಅದಾರ, ಇಲ್ಲ ಅನ್ನಂಗಿಲ್ಲ. ಅವ್ರ ವಿವೇಕ ಬಹಳ ಹರಿತಿರ್ತದೆ, ಶಾರ್ಪ್ ಇರ್ತದೆ. ಅವರು ಈ ಒಂದು ಡಯಾಗ್ನೋಸ್ ಮಾಡ್ತಾರೆ. ಇದಕ್ಕೆ ಮೂಲ ಕಾರಣ ಯಾವ್ದಪ್ಪ? ಸಂಸಾರಕ್ಕೆ. ಬುದ್ಧ ಅಲ್ಲೇ ನಿಂತ ಆಸೆ ದುಃಖದ ಮೂಲ ಕಾರಣ. ಆದ್ರೆ ಆಸೆಗೆ ಏನು ಕಾರಣ ಅವ್ರು ಕಂಡು ಹಿಡಿಲಿಲ್ಲ. ಅದು ಅಜ್ಞಾನವೇ ಕಾರಣ. ಇದಕ್ಕ ಆಸೆಗೆ ನಿಂತು ಬಿಟ್ಟವ, ಅಲ್ಲಿ ಆಸೆದ ಎಲ್ಲ ಆಸೆಗೆ ಅವ್ರು ಕಳ್ಕೊಳ್ಳದ ಮುಕ್ತಿ ಕಾರಣ ಅಂದ. ಅಲ್ಲಿ ಶೂನ್ಯಕ್ಕೆ ನಿಂತವ, ಏನು ಇಲ್ಲ ಅನ್ನುವಂತ ತಿಳಿಯುವಂತದ್ದು ನಾವು ಮುಂದೆ ಹೋಗಿದ್ದೀವಿ. ಹಿಂಗಾಗಿ ಆ ಪಂಥ ಹಿಂದುಳಿತು. ಹೀಗೆ ಕೃಷ್ಣ said that there are some people who are very clear, who have diagnosed the problem and they are taking to the right course. ಅವರೆಲ್ಲ ಒಳ್ಳೆಯ ಮಾರ್ಗದಲ್ಲಿ ಚಲಿಸ್ತಾರ. ಯಾವ ಒಳ್ಳೆ ಮಾರ್ಗ ಅಂದ್ರ ಶ್ರವಣಾದಿಗಳಲ್ಲಿ. ಬಟ್ there are many other people who are still going in a darkness. ಇನ್ನೂ ಕೆಲವರು ಕತ್ತಲ್ದಾಗ ಹುಡ್ಕಾಕತ್ತಾರ, ನಾ ಎಲ್ಲಿದ್ದೇನಂತೇಳಿ. they do not know what exactly they want. ನಮಗೆ ಏನ್ ಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ನಾನು ಏನ್ ಬೇಕು, ನಿತ್ಯ ಸುಖ ಬೇಕು. ಅವ್ರು ಎಲ್ಲಿ ಹುಡ್ಕಾಕತ್ತಾರ? ಕತ್ಲಂದ್ರೆ ಯಾವುದು? ಯಾವ ಈ ಪ್ರಪಂಚದಲ್ಲಿರುವಂತ ವಿಷಯ ವಸ್ತುಗಳಲ್ಲಿ, ಶಬ್ದ ಸ್ಪರ್ಶಾದಿ ರೂಪ ವಿಷಯಗಳಲ್ಲಿ ಸುಖ ಬುದ್ಧಿಯನ್ನು ಹುಡುಕ್ತಾ ಇದ್ದಾರೆ. ಅದ ಕತ್ತಲ ಮಾರ್ಗ, ಅದ ಕತ್ತಲದಲ್ಲಿ ಅದಾರ ಅಂತವ್ರು. ಹೂ ಆರ್ ಸ್ಟಿಲ್ ಗೋಯಿಂಗ್ ಇನ್ ಎ ಡಾರ್ಕ್ನೆಸ್. ವಿಷಯ ಸುಖ ಬುದ್ಧಿ ಒಳಗ್ಯಾರ, ದೇಹಾತ್ಮ ಬುದ್ಧಿ ಒಳಗ್ಯಾರ. ಎಲ್ಲಿವರಿಗೆ? ಆ ಬುದ್ಧಿ ಒಳಗದಾರಲ್ಲ ಅವ್ರು ಕತ್ತಲದೊಳಗ ಇದ್ದಂಗ. ದೇಹಾತ್ಮ ಬುದ್ಧಿ ಹಾಗೂ ವಿಷಯ ಸುಖ ಬುದ್ಧಿ ಏನದಾವ? ಕತ್ತಲದೊಳಗದಾರ ಅಂತವ್ರು, ಹೊರಗ ಬಂದಿಲ್ಲ. ಅವ್ರಿಗೆ ಅದನ್ನ ಹೇಳ್ಯಾರ, ಕರ್ಮಯೋಗ, ನಿಷ್ಕಾಮ ಕರ್ಮಯೋಗ, ಉಪಾಸನೆ. ದೇ ಡು ನಾಟ್ ನೋ ವಾಟ್ ಎಕ್ಸಾಕ್ಟ್ಲಿ ದೇ ವಾಂಟ್. ಅವ್ರಿಗೆ ಇನ್ನ ಏನ್ ಬೇಕು ಅನ್ನೋದ ಗೊತ್ತಿಲ್ಲ. ಅವರಿಗೆ ನಿಜವಾದದ್ದು ನಮಗ್ ಬೇಕೇನು, ನಿತ್ಯ ಸುಖ ಅನ್ನೋದು ಗೊತ್ತಿಲ್ಲ. ಇಲ್ಲಿ ಅಸೂಚಿ ಅದ, ಅನಿತ್ಯದ, ಹಾಗೂ ಇವೆಲ್ಲ ಇದು ಗೊತ್ತಿಲ್ಲ ಅವ್ರಿಗೆ. ಇಲ್ಲಿ ಇನ್ನೂ ದೋಷ ದರ್ಶನ ಆಗಿಲ್ಲ ಅವ್ರಿಗೆ ಪಾಪ. ಅಲ್ಲೇ ಹುಡುಕ್ತಾರ ಅವ್ರು ಕತ್ತಲ್ದಾಗ. ಅಂಡ್ ದೇ ಫೈಂಡ್ ದ್ಯಾಟ್ ದೇ ಡು ನಾಟ್ ಗೆಟ್ ವಾಟ್ ದೇ ವಾಂಟೆಡ್. ಅಲ್ಲೇನು ಗೊತ್ತಾಗ್ತದ ಅವ್ರಿಗೆ, ನನಗ್ ಬೇಕಾದದ್ದು ನನಗೆ ಸಿಗುವಲ್ದು, ನನಗೆ ಬೇಕಾದಂತ ಸುಖ ನನಗೆ ನಿರಾಶೆ ಮಾಡಾಕ್ತದ. ಸಿಗ್ತದ, ಸಿಕ್ಕಂಗ ಆಗ್ತದ, ಮತ್ ಹೋಗ್ತದ, ಮತ್ ಸಿಕ್ಕಂಗ ಆಗ್ತದ. ಹಿಂಗ ಅದು ನನ್ನ ನಿರಾಶನಾಗಿ ಹತಾಶನಾಗಿ ಮಾಡ್ತದೆ ಅನ್ನೋದು ಗೊತ್ತಾಗ್ತದ. They do not know what exactly they want. They think that this is the goal of some time and acquire it, and they find that they do not get what they wanted, and then they replace the goal with another one, again acquired and no satisfaction. So these people are confused people. Krishna talked about the confused people, unlucky and unfortunate ones. ನೋಡಿ, ಏನ್ ಹೇಳೋರು ಬರೀ ಹೆಗಲ ಬದಲಾವಣೆ ಮಾಡ್ಕೊಂತ ಹೋಗ್ತಾರ. ಅವ್ರಿಗೆ ನಿಜವಾದ ಸುಖ ಸಿಗೋದನ್ನ ಇಲ್ಲ. ಸ್ವಲ್ಪ ಏನಾದ್ರೂ ಅದು ಸುಖ ಕೊಡ್ತು, ಆಯ್ತು. ಒಂದ್ ಸ್ವಲ್ಪ ಅದು ಸುಖ ಕೊಡ್ಲಿಲ್ಲ, ಅದರಲ್ಲಿ ಆ ಸುಖ ಉಳಿಲಿಲ್ಲ, ಮತ್ತೊಂದು ಹುಡುಕ್ತಾರ. ಇಲ್ಲಿ ಇಲ್ಲಲ್ಲ, ಮತ್ತೊಂದ್ರಾಗ ಅದ. ಅದರಿಂದ ಹಿಂಗ ಅವರು ಬದಲಾವಣೆ ಮಾಡ್ಕೊಂತ ಹೋಗ್ತಾರ. ನಿಜದ ಸುಖದಲ್ಲಿ ಎಲ್ಲೇನೇ ಗೊತ್ತಾಗೋದಿಲ್ಲ, ಅದ್ರ ಗುಟ್ಟ ಗೊತ್ತಾಗೋದಿಲ್ಲ ಅವರಿಗೆ. ತಮ್ಮ ನಿಜವಾದ ಗೋಲ ದೂರ ಉಳಿತದ. ಅನ್ಡಕ್ಲಿ ಅನ್ಫಾರ್ಚುನೇಟ್ ಒನ್ಸ್. ಇದ್ರೊಳಗ ಅವ್ರು ಕನ್ಫ್ಯೂಸ್ ಆಗೈತೆ ಅವ್ರಿಗೆ. ವಿಷಯದಲ್ಲಿ ಸುಖ ಇಲ್ಲ, ಇದು ನನಗೆ ದುಃಖ ಕಾರಣದ ಅನ್ನುವಂಥದ್ದು ನಿಜವಾದ ತಿಳುವಳಿಕೆ ಆಗಿಲ್ಲ, ದೋಷ ದರ್ಶನ ಆಗಿಲ್ಲ. ಅದಕ್ಕೆ ಅವ್ರು ಅದ್ರೊಳಗೆ ಕತ್ತಲ್ದಾಗ ಕೈಯಾಡಿಸ್ತಾರ.
ಅನ್ನೋದು ಅದ. ಆಮೇಲೆ ಅವರೆಲ್ಲ ಕನ್ಫ್ಯೂಸ್ಡ್ ಪೀಪಲ್, ಅವ್ರಿಗೆ ದಾರಿ ಇನ್ನೂ ಪಕ್ಕ ಗೊತ್ತಿಲ್ಲ. ಅನ್ಲಕಿಲಿ ಅಂಡ್ ಅನ್ಫಾರ್ಚುನೇಟ್ ಒನ್ಸ್, ಅವರು ದುರ್ದೈವಿಗಳು, ಅನ್ಲಕ್ಕಿ. ಇನ್ನು ವಾಸ್ ನಂಬರ್ 12 ಅಂಡ್ ವೈ ದೇ ಆರ್ ಕನ್ಫ್ಯೂಸ್. ಈ 12ನೇ ಶ್ಲೋಕದಲ್ಲಿ ಮಾತ್ರ ಅವ್ರು ಯಾಕೆ ಕನ್ಫ್ಯೂಸ್ ಆಗೈತೆ ಹಂಗ? ಅವ್ರು ಕತ್ತಲದೊಳಗೆ ಕೈ ಆಡ್ಸಾಕತ್ತಾರಲ್ಲ, ಯಾಕೆ? ಬಿಕಾಸ್ ದೇರ್ ಥಿಂಕಿಂಗ್ ಈಸ್ ನಾಟ್ ಕ್ಲಿಯರ್. ಅವರ ಒಂದು ಹುಡುವಿಕೆ, ಅವರ ಒಂದು ವಿಚಾರ ಸರಣಿ ಏನದ? ಅವಿಚಾರದ. ಅವಿಚಾರೇನ ಕುತೋ ಬಂದ ವಿಚಾರೇನ ನಿವಾರಿತೆ. ಸರಿಯಾದ ವಿಚಾರ ಮಾಡಿಲ್ಲ, ಸರಿಯಾದ ಆತ್ಮಾನಾತ್ಮ ವಿವೇಕ ಮಾಡಿಲ್ಲ, ಸದ್ ವಿಚಾರ ಮಾಡಿಲ್ಲ, ಆತ್ಮಾನಾತ್ಮ ವಿವೇಕ ಇಲ್ಲ, ಅದರ ಕೊರತೆ ಅದು. ಥಿಂಕಿಂಗ್ ಇಸ್ ನಾಟ್ ಕ್ಲಿಯರ್. ಆತ್ಮ ಯಾವುದು, ಅನಾತ್ಮ ಯಾವುದು, ಪರ ಯಾವುದು, ಅಪರ ಯಾವುದು, ವಿಶ್ಲೇಷಣೆ ಮಾಡಿಲ್ಲ. ಇನ್ ಕಠೋಪನಿಷತ್ we saw that the body is compared to a chariot, sense organs are compared to the horses, mind is compared to the rain, and intellect is compared to the driver. A journey will be in the right condition, direction. The driver is informed properly. ಏನ್ ಹೇಳ್ತಾರ ಹಿಂದಿನ ಶ್ಲೋಕದಲ್ಲಿ ಹೇಳ್ಕೊಂತ ಬಂದಾರ, ಒಂದು ಉತ್ತಮವಾದಂತಹ ದೃಷ್ಟಾಂತ ಕೊಟ್ಟಾರ. ಏನದು? ಕಠೋಪನಿಷತ್ತಲ್ಲಿ ಬರುವಂತಹದ್ದು. ನಮ್ಮ ದೇಹವನ್ನ ಒಂದು ರಥಕ್ಕೆ ಹೋಲಿಸಿ. ಬಾಡಿ ಈಸ್ ಕಂಪೇರ್ಡ್ ಟು ದಿ ಚಾರಿಯಟ್. ಯೋಧ ಬಿಲ್ಲುವಾಣಿಯನ್ನ ಹೆದರಿಸುವ, ಆ ಹೆದೆಯನ್ನು ಏರಿಸಿ ನಿಂತಂತ ಒಬ್ಬ ಯೋಧ, ಚಾರಿಯಟ್. ಸೆನ್ಸ್ ಆರ್ಗನ್ಸ್ ಆರ್ ಕಂಪೇರ್ಡ್ ಟು ದಿ ಹಾರ್ಸಸ್. ನಮ್ಮ ಇಂದ್ರಿಯಗಳದಾವಲ್ಲ, ಯಾವ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಎಲ್ಲವೂ ಏನದಾವ? ಕುದುರೆಗಳು. ಮೈಂಡ್ ಈಸ್ ಕಂಪೇರ್ಡ್ ಟು ದಿ ರೇನ್ಸ್. ಅದು ಮೈಂಡ್ ಏನದ? ಮನಸ್ಸು, ಲಗಾಮು. ಇಂಟೆಲೆಕ್ಟ್ ಈಸ್ ಕಂಪೇರ್ಡ್ ಟು ದಿ ಡ್ರೈವರ್. ಬುದ್ಧಿ ಅನ್ನುವಂತ ಸಾರಥಿ, ಡ್ರೈವರ್ ಅವ. ಎ ಜರ್ನಿ ವಿಲ್ ಬಿ ಇನ್ ದ ರೈಟ್ ಡೈರೆಕ್ಷನ್. ಇವೆಲ್ಲ ಸರಿಯಾಗಿದ್ದು ಅಂತಂದ್ರ ನಮ್ಮ ಪಯಣ ಸರಿಯಾದ ಮಾರ್ಗದೊಳಗೆ ಹೋಗ್ತೈತಿ. ಸ್ವಲ್ಪ ಸಾರಥಿ ಅಡವಟ್ಟಿದ್ದ, ಕುದುರೆಗಳೇ ಅಡವಟ್ಟಿದ್ದು, ನಮ್ಮ ರಥ ಏನಾಗ್ತದ? ಕೊಳ್ಳಕ್ಕೆ ಬೀಳ್ತದ, ಬುಡಮೇಲಾಗ್ತದ. ಅದಕ್ಕ ರಥ ಅವನ ಬುದ್ಧಿನೂ ಶಾರ್ಪ್ ಇರಬೇಕು, ಕುದುರೆಗಳು ಕೂಡ ಸರಿಯಾದ ಮಾರ್ಗವನ್ನು ಅರಸಬೇಕು. ಇಲ್ಲಿ ಅದೊಂದು ರೂಪಕವನ್ನು ಕೊಟ್ಟಾರ. ಇಷ್ಟ ಅದನ್ನೆಲ್ಲ ನೋಡ್ಬೇಕಾಗಿತ್ತು ಅಂದ್ರೆ ಹಿಂದೆ ನೋಡು, ಚೆನ್ನಾಗಿ ಕೊಟ್ಟಾರ. ಅದಕ್ಕ ಇಲ್ಲಿ ಏನ್ ಅರ್ಥಪ್ಪ ಅಂದ್ರೆ, ನಮ್ಮ ಇಂದ್ರಿಯಗಳು ಕೂಡ ಯಾವ ಶಮಧಮಾದಿಗಳಿಂದ ಕೂಡಿರಬೇಕು. ಮನಸ್ಸು ಸಾಧನ ಚತುಷ್ಟಯ ಸಂಪನ್ನವುಳ್ಳದೇ ಆಗಿರಬೇಕು. ಶಮ, ಧಮ, ತಿತಿಕ್ಷ, ಶ್ರದ್ಧಾ ಇವೆಲ್ಲವೂ ಸರಿಯಾಗಿ ನಾವು ಆಚರಿಸಿರ್ಬೇಕು. ಅವನ್ನೆಲ್ಲವನ್ನು ಅನುಷ್ಠಾನದಲ್ಲಿ ತಂದಿರಬೇಕು. ಅಂದರೆ ನಮ್ಮ ರಥ ಅನ್ನುವಂಥದ್ದು, ನಮ್ಮ ಬಾಣ ಸರಿಯಾಗಿ ಮೂಡ್ತದ. ಎದೇರಿಸ್ಕೊಂಡು ನಿಂತಾನವ, ಆ ಬಾಣ ಸರಿಯಾಗಿ ಗುರಿ ತಲುಪಬೇಕಾಗಿತ್ತು ಅಂದ್ರೆ ಇವೆಲ್ಲ ಬೇಕು ಸಾಮಗ್ರಿಗಳ. ಹಿಂದ ಕುದುರೆ ಚೆನ್ನಾಗಿರ್ಬೇಕು, ನಮ್ಮ ರಥ ಚೆನ್ನಾಗಿರ್ಬೇಕು, ಅವನಲ್ಲಿ ಹೊಡಿಯುವಂತ ಕಲೆ ಬೇಕು. ಮುಂದೆ ಹೋಗ್ಬೇಕಲ್ಲ, ಬಾಣ ಬಿಟ್ರೆ ಅದು ಹೋಗಿ ಗುರಿ ಮುಟ್ಟಬೇಕು. ಅದಕ್ಕ ಪೂರ್ವ ಸಾಧನಗಳೇನದಾವ ಸರಿಯಾಗಿ ಆಚರಿಸಿದ್ರ ಉತ್ತರ ಸಾಧನವಾದಂತ ಯಾವ ನಮ್ಮ ಸ್ವರೂಪ ಸ್ಥಿತಿ ನಾವು ಮುಟ್ತೀವಿ. ಇದು ಒಂದು ರೂಪಕ. ಇಂಥ ರೂಪಗಳು ಬಹಳ ಚಂದ ಬಂದಾವ. ವಿ ವಿಲ್ ಗೆಟ್ ರೈಟ್ ನಾಲೆಜ್ ಅಂಡ್ ರೈಟ್ ಡೈರೆಕ್ಷನ್. ಒಳ್ಳೆಯ ಜ್ಞಾನ ಇತ್ತು ಅಂದ್ರೆ ನಮ್ಮ ಒಂದು ಗುರಿ ಸರಿಯಾಗಿ ತಲುಪ್ತದ. ಹಿಂದ ಗುರು ಇರಬೇಕು, ಮುಂದೆ ಗುರಿ ಇರಬೇಕು. ಅಂದ್ರೆ ನಮ್ಮ ಗುರು ಅಂದ್ರೆ ಯಾವುದು? ಅರಿವೇ. ಅನುರೂಪವಾದಂತ ಯಾವ ನಮ್ಮ ಒಳಗಿರುವಂತಹ ಸಾರಥಿ ಸರಿಯಾದ ದಾರಿ ಒಳಗೆ ಒಯ್ಬೇಕು. ನಮ್ಮ ದೇ ಹ್ಯಾವ್ ರಾಂಗ್ ಡಿಸೈರ್ಸ್. ಅವನು ಇಚ್ಛೆಗಳೇನಿರ್ಬೇಕು? ಒಳ್ಳೆಯ ಇರಬೇಕು. ಇಚ್ಛೆಗಳು ಸರಿ ಇರ್ಲಿಲ್ಲ ಅಂದ್ರೆ, ದೂಷಿತಿದ್ವು ಅಂದ್ರೆ, ಸ್ವಾರ್ಥದಿಂದ ಕೂಡಿದ್ವು ಅಂದ್ರೆ, ಏನಾದ್ರೂ ಹೊಂದಿ ಸುಖ ಪಡಬೇಕು ಅನ್ನೋದಿತ್ತಂದ್ರೆ ಏನ್ ಮಾಡು? ನಮ್ಮ ಗುರಿ ಏನಿರಬೇಕು? ಟಾರ್ಗೆಟ್ ಇಟ್ ಶುಡ್ ಬಿ ಪರ ಪ್ರಕೃತಿ, ಅರ್ಥಾತ್ ನಮ್ಮ ಸ್ವರೂಪಾವಸ್ಥಿತಿ ಎಲ್ಲಿಗೆ ಹೋಗಿ ಮುಟ್ಟುವಂತಹದ್ದು. ಅಂತರ್ರೂಪದ ಪ್ರಯಾಣ, ಅಂತರ್ಯಾನ, ಶ್ರವಣಾದಿಗಳನ್ನ ಸಾಧಿಸಿ ನಾವು ನಿಧಿಜಾಸನ ಮಾಡಿ ನಾವು ಸ್ವರೂಪದಲ್ಲಿ ಒಂದಾಗುವಂತ ಮಾರ್ಗದ ಹೊರಗೆ ಅನುಕೂಲ. ಅದು ಬುದ್ಧಿ ಹೊರಗೆ ಹೋಗಬಾರ್ದು. But most of the people do not come to the scriptures and therefore they have wrong knowledge. ಯಾಕೆ ಹಂಗಾಗ್ತದ? ಅವ್ರಿಗೆ ಯಾಕೆ ನಿಜವಾದ ದಾರಿ ತಿಳಿಯುವುದಿಲ್ಲ? ಅವ್ರು ನಮ್ಮ ವೇದವನ್ನ ಪ್ರಮಾಣವಾಗಿ ಒಪ್ಪಿಲ್ಲ.
ಮತವಾದಿಗಳು ನಮ್ಮ ವೇದವನ್ನು ಒಪ್ಪಿದ್ರೆ ಅವರು ಜ್ಞಾನಿಗಳಾಗ್ತಿದ್ರು. ತಮ್ಮದೇ ಶ್ರೇಷ್ಠ, ನಮ್ದೇ ಕರಿ ಅಂತ ಕುಂತಾವು, ಇನ್ನೊಂದು ಕಡೆ ಬುದ್ಧಿನ ಹರಿಸಿಲ್ಲ. ಹಾಗೆ ಸ್ಕ್ರಿಪ್ಚರ್ಸ್ ಎಲ್ಲಿವರೆಗೆ ನಮ್ಮ ವೇದಗಳಲ್ಲಿ ಅವರು ಬುದ್ಧಿಯನ್ನು ಬರುವುದಿಲ್ಲೋ, ವೇದವನ್ನು ನಂಬುವುದಿಲ್ಲೋ, ಅವ್ರಿಗೆ ಇದು ತೋಚುವುದನ್ನೇ ಇಲ್ಲ. ಕತ್ತಲದೊಳಗೆ ಕೈ ಆಡಿಸ್ಕೊಂತ ಹೋಗ್ತಾರ. ಅದೇ ಸಫರಿಂಗ್ ಸಂಸಾರದಲ್ಲಿ ಪುನರಪಿ ಜನನಂ ಪುನರಪಿ ಮರಣಂ ಅನ್ನುವಂತ ಭವಚಕ್ರದಲ್ಲಿ ಅವರು ಉಳಿತಾರೆ. ಐ ವಾಸ್ ಟೆಲಿಂಗ್ ಇನ್ ಲಾಸ್ಟ್ ಕ್ಲಾಸ್, ಅವರ್ ಕೋರ್ಸ್ ಆಫ್ ಲೈಫ್ ಟೇಕ್ಸ್ 3 stages. ನಾವು ಹಿಂದ ಗುರುಗಳು ಹೇಳಿದ್ರು ನಮಗೆ ನಿನ್ನೆ, ನಾವು 3 ಹಂತಗಳನ್ನ ಕಲ್ತೀವಿ. ಏನು? ಜ್ಞಾತಿ, ಇದೇನಿದು? ಜ್ಞಾತಿ, ಇಚ್ಛಾತಿ ಅಂಡ್ ಯಜ್ಞಾತಿ. ಯಾವ 3? ಜ್ಞಾನ, ಇಚ್ಛಾ ಮತ್ತು ಯತ್ನಗಳು, ಪ್ರಯತ್ನಗಳು. ಪ್ರಯತ್ನನೂ ಬೇಕು, ಜ್ಞಾನನೂ ಬೇಕು, ಇಚ್ಛಾನೂ ಬೇಕು. ಮೊದಲು ಅರಿವು ಇರಬೇಕು, ಅದರ ಪ್ರಕಾರ ಇಚ್ಛಾ ಉತ್ಪನ್ನ ಆಗಬೇಕು, ಇಚ್ಛಾದ ಪ್ರಕಾರ ಪ್ರಯತ್ನ ಬೇಕು. ಈ 3 ಒಪ್ಪುರಿ ಇರ್ಲಿಲ್ಲ ಅಂದ್ರೆ ಅದನ್ನೆಲ್ಲ ನೀನು ಹೇಳಿದಾರ ಗುರುಗಳು, ಅದ್ರ ಬಗ್ಗೆ ಡಿಟೇಲ್ ಬೇಡ. ಇವಾಗ ಗಾಟ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ದ ಗೋಲ್. ಗುರಿ ಮುಟ್ಟಬೇಕಾಗಿತ್ತು ಅಂದ್ರೆ ಇವು ಪಕ್ಕ ಅರ್ಥ ಇವೆಲ್ಲ ಇರಬೇಕು. ದ್ಯಾಟ್ ಜ್ಞಾನಾತಿ ಇಚ್ಛಾತಿ, ಐ ಡಿಸೈರ್ ಫಾರ್ ಅಕಾಂಪ್ಲಿಷಿಂಗ್ ದ ಗೋಲ್. ಎನಿ ಯಥಾತಿ, ಆ ಗೋಲ್ ಮುಟ್ಟಬೇಕಾದ್ರೆ ಪ್ರಯತ್ನ ಬೇಕಲ್ಲ. ಯತ್ನಾತಿ, ಐ ಸ್ಟ್ರೈವ್ ಟು ಅಟೇನ್ ದಟ್ ಗೋಲ್. ಹೋರಾಡ್ಬೇಕಾಗ್ತದೆ, ನಾವು ಪ್ರಯತ್ನ ಮಾಡ್ಬೇಕಾಗದ. ಪ್ರಯತ್ನ ಇಲ್ಲ, ನನ್ನ ನಜೀಬದಾಗಿದ್ರೆ ಹಾಕದ್ ಬಿಡ ಮೋಕ್ಷ ಅಂತ ಕುಂತ್ರ ಆಗ್ತದ? ಸಾಧ್ಯವೇ ಇಲ್ಲ. ಯಾವ ಶಿವನು ಕೂಡ ಅದು ಬ್ಯಾಟಿ ಆಡಲ್ಲಿ ಅದ್ರ ವಾಟಿ ತುಂಬುದಿಲ್ಲ. ನಾಲ್ಗೆ ಚಾಚೋರ್ ಕುಂತ್ರೆ ಇನ್ ಬ್ಯಾಟಿ ಬೀಳ್ತಾವ, ನನಗಾಗ್ಬೋದು, ನಾ ಶೂರ್ ಅದೇನಂತ ಹೇಳಿ. ಹಾಗೆ ಪ್ರಾರಬ್ಧ ಅನ್ನುವಂಥದ್ದನ್ನ ನಂಬಿ ಅದಾಗ ಆಗ್ತದ ಅಂದ್ರೆ ಆಗುದಿಲ್ಲ. ಪ್ರಯತ್ನ ಬೇಕು ಪ್ರಾರಬ್ಧ ಜೊತೆ. ಆದ ಕಾರಣ ಹಿಂದೆಲ್ಲ ಹೇಳ್ಯಾರ ಅವ್ರು. ಹಾಗೆ ಯತ್ನಾತೆ ಬೇಕು, ಯತ್ನ ಬೇಕು, ಐ ಸ್ಟ್ರೈವ್ ಟು ಅಟೇನ್, ಹೋರಾಡಬೇಕು. ಒಮ್ಮೆಲ್ಲ 7 ಸಲ ಹಂಗ ಪುನರಪಿ ಪ್ರಯತ್ನ, 7 ಸಲ ಪ್ರಯತ್ನ ಹಂಗ ಮಾಡುದ. ಇಚ್ಛಾ ಅಂಡ್ ಪ್ರಯಾಂತಿ, ದಟ್ ಈಸ್ ಹೌ ಜ್ಞಾನ ಶಕ್ತಿ, ಇಚ್ಛಾ ಶಕ್ತಿ, ಕ್ರಿಯಾ ಶಕ್ತಿ. Of these 3, if the first one jnana is improper, then the desires also will be improper. ಇವು 3ರಲ್ಲಿರುವಂತ ಒಂದು ತಿಳುವಳಿಕೆ, ಅರಿವು, ನಾವು ಹೋಗ್ಬೇಕಾದಂತ ಯಾವ ಅಪರೋಕ್ಷದ ಗುರಿ ಅದಲ್ಲ, ಸರಿಯಾಗಿದ್ರ ಮಾಹಿತಿನೇ ಇರ್ಲಿಲ್ಲ, ಅರಿವನೇ ಇರ್ಲಿಲ್ಲ ಅಂದ್ರೆ ನಮ್ಮ ಗುರಿ ಕೂಡ ಮುಟ್ಟುವುದಿಲ್ಲ, ಇಂಪ್ರಾಪರ್ ಇರ್ತದ, ಅಯೋಗ್ಯ ಇರ್ತದ. ಯೋಗ್ಯ ಗುರಿ ತಲುಪಬೇಕಾಗಿತ್ತಂದ್ರೆ ಯೋಗ್ಯ ಜ್ಞಾನನೂ ಬೇಕು. ಯೋಗ್ಯ ಗಡಿಗೆ ತಯಾರಾಗಬೇಕಂದ್ರೆ ಯೋಗ್ಯ ಮಣ್ಣಿನ ಜ್ಞಾನನೂ ಬೇಕು. then the desires also will be improper. ಇಚ್ಛೆಗಳೇನು ಬೇಕು? ಸದಿಚ್ಛೆಗಳು ಬೇಕಲ್ಲ. ನಮ್ಮ ಇಚ್ಛೆ ಹೆಂಗಿರ್ಬೇಕು? ಯಾವ ಸ್ಟ್ರಾಂಗ್ ಡಿಸೈರ್ ಟು ಅಟೇನ್ ದ ಸೆಲ್ಫ್. ನಾವು ಆತ್ಮಜ್ಞಾನವನ್ನು ಹೊಂದಬೇಕಾದ್ರೆ ಗೋಲ್ ಬೇಕಲ್ಲ, ನಮಗೊಂದು ಇಚ್ಛಾ ಬೇಕಲ್ಲ. ಈ ಜನ್ಮದಲ್ಲಿ ಈಗಲೇ ನಾನು ಆತ್ಮಜ್ಞಾನವನ್ನ ಪಡ್ಕೊಂಡೇ ತೀರ್ತೇನೆ ಅನ್ನುವಂತ ದೃಢತರವಾದಂತ ಇಚ್ಛಾ, ದೃಢ ಸಂಕಲ್ಪ ಇತ್ತು ಅಂತಂದ್ರ ಅವಾಗ ಪ್ರಯತ್ನ ತಾನೇ ಜರಗ್ತದ. ಆದ್ರಿಂದ ಪ್ರಯತ್ನ ತೀವ್ರವಾಗಬೇಕು. ಡಿಸೈರ್ಸ್ ಆಲ್ಸೋ ವಿಲ್ ಬಿ ಇಂಪ್ರಾಪರ್. ಅದೇ ಇಲ್ಲ ಅಂದ್ರೆ ಅದ್ರ ಕೊರತೆ ಇತ್ತಂದ್ರೆ ಆಗುದಿಲ್ಲ. ಇಫ್ ದ ಡಿಸೈರ್ಸ್ ಆರ್ ಇಂಪ್ರಾಪರ್, ಮೈ ಎಫರ್ಟ್ಸ್ ವಿಲ್ ಆಲ್ ಬಿ ಇಂಪ್ರಾಪರ್. ನಮ್ಮ ಡಿಸೈರ್ ಸ್ಟ್ರಾಂಗ್ ಇರಲಿಲ್ಲ ಅಂದ್ರೆ ನೋಡುನ್ ಬೇಡ, ಮಾಡುನ್ ಬೇಡ. ನೀನ್ ಏನ್ ಹೇಳ್ಯಾರ ಗುರುಗಳು? ಯಾಕೆ ಬಂದು ನೋಡ್ರ ಅಲ್ಲ, ಬಂದದ ಯೂಟ್ಯೂಬ್ದಾಗ ಏನೋ ಒಂದು ಪುಣ್ಯ ನಮ್ದು ಹೊಳ್ಳಿ ನೋಡ್ಕೊಳಕ ಏನೋ ತೆಪ್ಪೈತ್ ಬಿಡ, ಕ್ಲಾಸ್ ಹೋಗ್ಲಿ. ನಿನ್ ಎಷ್ಟೋ ಮಂದಿ ಬಂದಿಲ್ಲ, ಮತ್ ಯೂಟ್ಯೂಬ್ ತೆಗೆದು ಅದನ್ನ ಹೊಳ್ಳಿ ನೋಡ್ಕೊಂಡು ಇವತ್ತು ರೆಡಿ ಆಗ್ಬೇಕನ್ನುವಂಥದ್ದು ನನ್ನಲ್ಲೇ ಇಲ್ಲ. ಮತ್ ನಿಮಗೇನ್ ಹೇಳ್ಬೋದು? ಹಾಗೆ ನಮ್ಮಲ್ಲಿ ಪ್ರಯತ್ನ ಇಲ್ಲ ಅಂತ. ಆ ಪ್ರಯತ್ನವನ್ನು ನಾವು ಮಾಡಬೇಕು. ಆದ್ದರಿಂದ and when efforts are improper, then what will be the result of the effort? ಹಂಗಾರೆ ಹಂಗೆಲ್ಲ ಆಯ್ತು ಅಂದ್ರೆ, ವೀಕ್ ಇದ್ದು ಅಂದ್ರೆ ಎಲ್ಲ ನಮ್ಮ ಪ್ರಯತ್ನ, ನಮ್ಮ ಗುರಿ ಅಸಫಲ ಆಗ್ತದ, ಸಫಲ ಆಗೋದಿಲ್ಲ. ಸೊ ಯಥಾ ಕಾಮೋ ಭವತಿ ತಥಾ ಕೃತುರ್ ಭವತಿ, ಯಥಾ ಕೃತುರ್ ಭವತಿ ತತ್ ಕರ್ಮ ಕುರುತಿ, ಯತ್ ಕರ್ಮ ಕುರುತಿ ಯತ್ ಅಭಿಸಂಪಾದ್ಯೆ. ಪ್ರಧಾನಕರಣ ಉಪನಿಷತ್ ಬ್ಯೂಟಿಫುಲಿ ಪ್ರೆಸೆಂಟ್ಸ್. ಇದೊಂದು ಬಹಳ ಸುಂದರವಾದಂತ ಶ್ಲೋಕ.
ಬೃಹದಾರಣ್ಯಕ ಉಪನಿಷತ್ ನೋಡ್ರಿ. These confused people, Krishna says, they have wrong knowledge, wrong desire, wrong effort, and therefore wrong result. ಈ ಶ್ಲೋಕ ಹೇಳ್ತದ ನೋಡೋಣ, ಅದು ಬಂದಾಗ ಏನ್ ಹೇಳ್ತದ ಅದು. ಕೆಲವೊಂದು ಕನ್ಫ್ಯೂಸ್ಡ್ ಪೀಪಲ್ ಅದಾರಲ್ಲ, ಕತ್ತಲ್ದಾಗ ಕೈಯಾಡಿಸವರು, ಅವ್ರಿಗೆ ಕೃಷ್ಣ ಪರಮಾತ್ಮ ಹೇಳ್ತಾನ, ಅವ್ರದ್ದು ಏನದ ಅಲ್ಲ ಬುದ್ಧಿ, ಅದು ರಾಂಗ್ ನಾಲೆಜ್, ಬುದ್ಧಿ ಅಷ್ಟಿರದ, ತಪ್ಪದ ತಿಳುವಳಿಕೆ, ರಾಂಗ್ ಡಿಸೈರ್, ಅವ್ರ ಇಚ್ಛೆಗಳು ಕೂಡ ಅವು ತಪ್ಪದವ, ಅವರ ಪ್ರಯತ್ನ ಕೂಡ ಅದು ಅಸಫಲದ, ಅದು ಬಲ ಆಗುದಿಲ್ಲ, ತಪ್ಪದ, ಎಲ್ಲ ತಪ್ಪಿನೊಳಗ ಅದಾವ. ಯಾಕಂದ್ರೆ ದೇಶ ಕಾಲಗಳಿಗೆ ಒಳಪಟ್ಟಂತವು, ಅವೆಲ್ಲ ಪರಿಚಿನ್ನ ಉಳ್ಳಂತವು, ತೋರಿ ಅಡಿಗೆ ನಾಶ ಉಳ್ಳಂತವು ಅದಾವ. ಆದ್ದರಿಂದ ಇವೆಲ್ಲ ಅಪೂರ್ಣದ, ಅವೆಲ್ಲ ಏನದಲ್ಲ ಅದ್ರೊಳಗಿನ ಇರುವೆಲ್ಲ ನಮ್ಮ ತಿಳುವಳಿಕೆ ತಪ್ಪು ತಿಳುವಳಿಕೆನೇ ಅದ. ತಸ್ಮಿನ್ ತದ್ಬುದ್ಧಿ ಅತ್ಯಾಸ, ನಾವು ಅಲ್ಲದರಲ್ಲಿ ಹೌದೆಂಬ ಬುದ್ಧಿಯನ್ನ ಮಾಡಿ ಅದರಲ್ಲಿ ಪ್ರವೃತ್ತ ಆಗ್ಯವಲ್ಲ, ಆದ್ರಿಂದ ನಾವು ಅಸಫಲ ಆಗ್ತೀವಿ. ಅದು ರಾಂಗ್ ನಾಲೆಜ್ ಅದ, ಅಪರ ಪ್ರಕೃತಿಯಲ್ಲಿರುವಂತ ತಿಳುವಳಿಕೆ, ಅದು ನಿಜವಾದ ತಿಳುವಳಿಕೆ ಅಲ್ಲ. ದಟ್ ಇಸ್ ಗಿವನ್ ಹಿಯರ್, ಅದನ್ನು ಕೊಟ್ಟಾರ ನೋಡ್ರಿ. ಏನು ವಿಚೇತಸಃ. ವಿಚೇತಸಃ ಮೀನ್ಸ್ ಏನು? ವಿಚೇತಸಃ ಅಂದ್ರೆ those people who do not have viveka shakti, whose sattva guna is overpowered, they are called ವಿಚೇತಸಃ. ವಿಚೇತಸಃ ಇದರ ಅರ್ಥ ಏನು ಅಂದ್ರೆ, ಅದು ಯಾವ ಜನರು ಅವರಿಗೆ ಸರಿಯಾದ ಹರಿತವಾದಂತ ವಿವೇಕ ಇರುವುದಿಲ್ಲ, ಆತ್ಮಾನಾತ್ಮದ ತಿಳುವಳಿಕೆ ಇಲ್ಲ, ಹಿತಾಹಿತ ವಿಚಾರ ಇಲ್ಲ, ಸತ್ಸದ್ ವಿಚಾರ ಇಲ್ಲ. ಹೂ ಸತ್ವಗುಣ ಇದು ಓವರ್ಪವರ್ಡ್. ಆ ಸತ್ವಗುಣ ಏನ್ ಮಾಡೈತಿ, ತಮೋ ಮತ್ತು ರಜಗುಣಗಳು ಅದನ್ನ ಮೆಟ್ಟಿ ಹಾಕಿ ಮ್ಯಾಲ ನಿಂತಾವಂತೆ. ಅದನ್ನ ಸತ್ವಗುಣವನ್ನ ತೆಪ್ಪಿಸಿ ಅದ್ರ ಹೆಗಲ ಮೇಲೆ ಇವು ಕುಂತಾವು. ಯಾವ ತಮೋ ರಜಗುಣಗಳು. ದಿ ಆರ್ ಕಾಲ್ಡ್ ವಿಚೇತಸಃ. ಅದಕ್ಕೇನಂತಾರ ವಿಚೇತಸಃ. ಚೇತನ ಇದ್ದದ್ದು ವಿಚೇತಸಃ ಆಯ್ತು, ಕಲ್ಮಶ ಆಯ್ತು. ತಮೋ ಮತ್ತು ರಜೋಗುಣಗಳಿಂದ ಕಲುಷಿತ ಆಯ್ತು. ಅವಿವೇಕ, ವಿವೇಕ ಇದ್ದದ್ದು ವಿಶ್ಲೇಷಣೆ ಮಾಡ್ತಕ್ಕಂತ ಬುದ್ಧಿ ಅದೇನಾಯ್ತು, ವಿಶಿಷ್ಟ ಆಯ್ತು. ಎದರೊಡನೆ? ಆ ಗುಣಗಳೊಡನೆ. ಯಾವ ಗುಣಗಳು? ಸತ್ವಲ್ಲ, ಆ ತಮೋ ಮತ್ತು ರಜಗುಣಗಳೊಡನೆ. ಅವು ಎರಡೂ ಏನ್ ಮಾಡಿದ್ವು ಅಂದ್ರ, ಮಂತ್ರಿ ಹಂಗ ಅವಕ್ಕ ಅಧಿಕಾರ ಸಿಕ್ ಬಿಡ್ತು, ಆ ಬ್ರಾಹ್ಮಣ ರಾಜನನ್ನ ಹತ್ತಿಕ್ಕಿ ಮ್ಯಾಲ ಕುಂತದ, ಅವ ಹಾಳಾಕೈತಿ ಬಿಟ್ಟು ನೋಡ್ರಿ. ಏನ್ ಮಾಡು ಪಾಪ ಬ್ರಾಹ್ಮಣ ರಾಜ ಏನ್ ಮಾಡ್ಬೇಕು, ಅವನ ಪವರ್ ಕಡಿಮೆ ಆಗಿಬಿಡ್ತು. ಹಿಂಗೆ ಅವು ನಮ್ಮನ್ನ ಹಾಳಾಕತ್ತಾವ. ಈ ಕತ್ತಲ್ದಾಗ ಕೈಯಾಡ್ಸವ್ರ ಸ್ಥಿತಿ ಹಿಂಗದ. ಅವ್ರನ್ನ ಯಾವ ಹಾಳಾಕತ್ತಾವ? ಅವ್ರ ಬುದ್ಧಿಯನ್ನ ರಜೋ ತಮೋ ಗುಣಗಳು. ಅದ ಪ್ರಾಬ್ಲಮ್ ಆಗೈತಿ ನೋಡ್ರಿ. ಅದು ಅವಿವೇಕ ಅಂತ ಹೇಳ್ತಾರ. ಅಂಡ್ ದ ಪ್ರಾಬ್ಲಮ್ ಈಸ್ ವಿ ಆರ್ ಆಲ್ ಅವಿವೇಕ. ಏನದ ಇಲ್ಲಿ? ಅಲ್ಲಿ ಕೈಯಾಡ್ಸವ್ರೆಲ್ಲ ಏನದಾರ? ನಮ್ಮನ್ನ ಕಟ್ಕೊಂಡು ಅವಿವೇಕ. ಇಲ್ಲಿವರೆಗೆ ಅದರಾಗ ನಾವು ಕೈ ಆಡಿಸ್ತೀವಿ. ಪಂಚಭೂತಾದಿಗಳಲ್ಲಿ, ಮಣ್ಣು ಮಸಿಯಲ್ಲಿ ವಿಜ್ಞಾನಿಗಳು ಕೂಡ ಏನ್ ಹುಡುಕ್ತಾರ? ಚಂದ್ರಲೋಕಕ್ಕೆ ಹೋದೆ, ಮಂಗಳ ಲೋಕಕ್ಕೆ ಹೋದೆ, ಎಲ್ಲೋ ಹೋದೆ, ಅಲ್ಲಿ ಏನ್ ತರ್ತಾರ? ಕಲ್ಲು ಮಣ್ಣು ತರ್ತಾರ. ಅವ್ರ ಬುದ್ಧಿ ಎಲ್ಲದ? ಮತ್ತು ಕಲ್ಲು ಮಣ್ಣಿನಲ್ಲಿ ನಾ ಯಾರು ಅನ್ನೋದ್ರಲ್ಲಿ ಬುದ್ಧಿ ಇದಾನು. ಇದನ್ ಹುಡುಕಾವ್ ನಾ ಯಾರು? ಆ ಯಾವ ಆ ಕರ್ತ ಹೋಗ್ತಾ ರೂಪವಾದಂತ ಯಾವ ಸ್ವರೂಪದೇವೋ ಅದ್ರ ಬಗ್ಗೆ ಅವ್ರ ತಿಳುವಳಿಕೆ ಇಲ್ಲ. ಇದು ಅವ್ರಿಗಿಲ್ಲ ಇಲ್ಲ. ಜ್ಞಾತ ಯಾರದಾರ, ಕರ್ತ ಯಾರದಾರ ಅನ್ನೋದು ವಿಚಾರ ಮಾಡಿಲ್ಲ. ಇಂಡಿಸ್ಕ್ರಿಮಿನೇಟ್ ಪೀಪಲ್ ಅವರೆಲ್ಲ ಯಾರು? ವಿವೇಕಹೀನರು, ಇಂಡಿಸ್ಕ್ರಿಮಿನೇಟ್, ವಿಭಜನೆ ಮಾಡಿ ತಿಳಿಲಾರದಂತ ಮೂಢರು. knowing this alone, the scriptures shall come to assist us. ಹಂಗಾರೆ ಇಂಥವ್ರು ನೋಡಿ ಏನ್ ಮಾಡ್ತೈತಿ? ವೇದ ಮಾತೆ ಕಣ್ ತೆರಿತದ, ಕರ್ಣ ಬರ್ತದ. ಅದಕ್ಕೇನ್ ಸ್ವಾರ್ಥ ಇಲ್ಲ ನಮಗ. ಅದಕ್ಕ ಏನ್ ಅದರಿಂದ ಪಡಿಬೇಕಾಗಿಲ್ಲ ನಮ್ಮಿಂದ. ಅದು ವೇದ ಮಾತೆ ನಮ್ಮ ಸಮೀಪ ಬಂದು ಮಗುವೇ ಅಂತ ಎಚ್ಚರಿಸ್ತದ, ನಮ್ಮನ್ನ ಪ್ರತಿಯೊಬ್ಬರನ್ನು ಹೊಡೆದು ಎಬ್ಬಿಸ್ತದ. ರೈಸ್ ಅಂಡ್ ಅವೇಕ್ ಎಟ್ ದಿಸ್ ವೆರಿ ಇನ್ಸ್ಟಂಟ್. ಜಾಗ್ರತ ಉತ್ತಿಷ್ಟ ಪ್ರಾಪ್ಯುರಾನ್ ನಿಬೋಧಿತ. ಅದಕ್ಕೆ ನಮ್ಗೆ ಎಚ್ಚರಿಸ್ತದದು ವೇದ ಮಾತೆ. ತಾಯಿ ಅದು, ನಿಜವಾದ ತಾಯಿ ಅದು. ಈ ನಮ್ಮ ತಾಯಿ ಜನ್ಮ ಕೊಡ್ತಾಳ, ಅದು ಜ್ಞಾನದಾತೆ. ನಿಜವಾದ ತಿಳುವಳಿಕೆಯನ್ನ ಕೊಟ್ಟು ಮುಕ್ತನಾಗಿ ಮಾಡುವಂತ ಆ ತಾಯಿ.
ವೇದ ಮಾತೆ ಅದಕ್ಕೆ ವೇದವೇ ಪ್ರಮಾಣ ಐಕ್ಯಲರ್ಗೆ ಅಂತ ಹೇಳಿದ್ದದ. ಅವು ನಮಗ್ ಸಹಾಯಕ್ ಬರ್ತಾವ ನೋಡ್ರಿ. ಬಟ್ ಬಿಕಾಸ್ ಆಫ್ ಅವರ್ ಇಂಟೆಲೆಕ್ಟ್ ಅರೋಗನ್ಸ್, ನಮ್ಮ ಬುದ್ಧಿಹೀನತೆಯ ಪರಿಣಾಮವಾಗಿ neither we know by ourselves nor we will expose ourselves to the teaching of scriptures. ಮುಂಡಕ ಉಪನಿಷತ್ ಕ್ರಿಟಿಸೈಸ್ them. ನೋಡ್ರಿ, ಮುಂಡಕ ಉಪನಿಷತ್ ಏನ್ ಮಾಡ್ತದ? ನಮ್ಮನ್ನ ಬಡದ ಎಬ್ಬಿಸ್ತದ. ಯಾಕೆ? ನಮ್ಮ ಬುದ್ಧಿಗೆ ಮಂಕ ಕವಿದದ, ನಮ್ಮ ಬುದ್ಧಿ ಹೀನತೆ ಆಗ್ಯದ, ಜಂಗ ತಿಂದದ. ಅದಕ್ಕ ಮುಂಡಕ ಉಪನಿಷತ್ತಿನಿರುವಂತ ವೇದ ಮಾತೆ ನಮ್ಮನ್ನ ಬಡದ ಎಬ್ಬಿಸ್ತದ. ಯಾವುದು? 8ನೇ ಶ್ಲೋಕ ಯಾವುದು? ಅವಿದ್ಯಾಯಾಮಂತರೇ ವರ್ತಮಾನಃ ಸ್ವಯಂ ಧೀರಾ ಪಂಡಿತ ಮನ್ಯಮಾನಃ ಝಂಗನ್ಯಮಾನ ಪರ್ಯಂತಿ ಮೂಢ ಅಂಧೇನೈವ ನಿಯಾಮಾನ ಯದಾಂಧ. ಇದರ ಅರ್ಥ ಇಲ್ಲಿ ಶ್ಲೋಕ ಕೊಟ್ಟಾರ. ಅದರ ಅರ್ಥ ಏನು? ಮೂಢರು ಅವಿದ್ಯೆಯ ಮಧ್ಯದಲ್ಲಿಯೇ ಇರುತ್ತಾರೆ ಅಂತ ನೋಡು ಮುಂಡಕ ಉಪನಿಷತ್. ತಾವೇ ಧೀರರು ಪಂಡಿತರು ಎಂದು ತಿಳಿಯುತ್ತಾರೆ. ಅವ್ರು ಏನ್ ತಿಳ್ಕೊಂಡಾರ್ರಿ? ಮೂಢರು ಅವಿದ್ಯೆದಾಗ ತಿಳ್ಕೊಂಡು ಹಲವು ಪೀಡೆಗಳಿಗೆ ಒಳಗಾಗುತ್ತಾರೆ. ಮೆಂಟಲ್ ಪ್ರಾಬ್ಲಮ್ಸ್, ಅರುಹುತರಾಗಿ ಬಿಟ್ಟಾರ. ಕುರುಡನಿಂದ ನಡೆಸಲ್ಪಡುವ ಕುರುಡನಂತೆ ದಿಕ್ಕುದಾರಿ ತಪ್ಪಿ ಸುತ್ತುತ್ತಲೇ ಇರುತ್ತಾರೆ. ಇವರೆಲ್ಲ ಅವಿದ್ಯಾಯಾಮ್ ಅಂತರೇ ವರ್ತಮಾನ ಮೂಢ ಅಂದ್ರೆ ಯಾರಿವರು? ಆತ್ಮಜ್ಞಾನವಿಲ್ಲದ ಅವಿದ್ಯೆಯ ಮಧ್ಯದಲ್ಲಿ ವಾಸಿಸುವಂತಹ ಜನ ಇವರು ಮೂಢರು. ಇವರು ತಮ್ಮಷ್ಟು ತಾವ ನಮ್ಮಂತ ಪಂಡಿತರ ಯಾರಿಲ್ಲ, ನಮ್ಮಂತ ಜ್ಞಾನರ ಯಾರಿಲ್ಲ ಅಂತ ತಿಳ್ಕೊಂಡ ಆ ಪಂಡಿತನಕ್ಕನ ಬಲಿ ಬೀಳ್ತಾರ. ಅಹಂಕಾರ, ನಾನು ಪಂಡಿತ ಅನ್ನುವಂತ ಅಹಂಕಾರಕ್ಕೆ ಬಲಿ ಬಿದ್ದು ಅವ್ರು ಕುರುಡರಂತೆ ದಾರಿ ತಾವು ತಪ್ತಾರ, ಇನ್ನೊಬ್ರನ್ನು ತಪ್ಪಿಸ್ತಾರ. ನೋಡ್, ಇದು ಎಚ್ಚರಿಕೆ ಕೊಟ್ಟದ. ಯಾವುದು? ಮುಂಡಕ ಉಪನಿಷತ್ತಿನ 8ನೇ ಮಂತ್ರ, 1ನೇದಲ್ಲಿರುವಂತ ಖಂಡದಲ್ಲಿರುವ 8ನೇ ಮಂತ್ರ. ಪುಣ್ಯಾತ್ಮರೇ ತಾವು ನೋಡಿ, ಮುಂಡಕ ಉಪನಿಷತ್ ಅಂದ್ರೆ ನೋಡ್ರಿ, ಅದನ್ನ ಕೊಟ್ಟಾರ, ನೆನಪು ಮಾಡ್ತಾರೆ ಗುರುಗಳು. ಅದನ್ನ ನಾವು ಸರಿಯಾಗಿ ಮತ್ತೊಮ್ಮೆ ನೋಡಿ ಅದನ್ನ ಜೀರ್ಣ ಮಾಡ್ಕೊಳ್ಳುವಂತದ್ ನಂದು. ಅದು ಓದುವುದೇ ಇಲ್ಲ, ಇನ್ನ ಜೀರ್ಣ ಮಾಡ್ಕೊಳ್ಳೋದು ದೂರ ಉಳಿತಿ. ಶಿವಾಯ ಇರ್ಲಿ. ನೈದರ್ ಡು ನಾಟ್ ನೋ ನಾರ್ ವಿಲ್ ದೇ ಟೇಕ್ ದ ಹೆಲ್ಪ್ ಆಫ್ ಸ್ಕ್ರಿಪ್ಚರ್. Why intellectual arrogance? Therefore you ಮೂಢಃ. ಅವರು ಯಾವ ವೇದ ಮಾತೆಯನ್ನ ನಂಬಿಲ್ಲ, ಸ್ಕ್ರಿಪ್ಚರ್ಸ್ ಅಥವಾ ಭಗವದ್ಗೀತಾ ಉಪನಿಷತ್ತುಗಳ ಸುಳಿವೇ ಅವರಿಗೆ ಇಲ್ಲ, ಅದರ ಸೋಂಕ ಅವರಿಗೆ ಆಗಿಲ್ಲ ಅಂತವರಿಗೆ ಮೂಢಃ. ಅವರು ದಾರಿ ತಾವು ತಪ್ಪಿ ಪಂಡಿತರಂತ ತಿಳ್ಕೊಂಡು ತಾವು ಮೆರೆದು ಇನ್ನೊಬ್ರನ್ನ ಕೂಡ ನಾಶ ಮಾಡ್ತಾರೆ. ಇನ್ನ ಮೋಘ ಜನ, ದೇ ಹ್ಯಾವ್ ಆಲ್ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್. ಮೋಘ ಜನ ಅಂದ್ರ ಏನು? ಮೋಘ ಜನ ಅದರ ಅರ್ಥ ಮೋಘಾಶ, ವ್ಯರ್ಥವಾದಂತ ಆಸೆ. ಮೋಘ ಕರ್ಮಣ, ವ್ಯರ್ಥವಾದ ಕಾರ್ಯ. ಮೋಘ ಜ್ಞಾನ ಅಂದ್ರೆ ವ್ಯರ್ಥವಾದ ಜ್ಞಾನ ಉಳ್ಳ ಅಜ್ಞಾನಿಗಳು. ಮೋಘ ಜ್ಞಾನ ವಿಚೇತಸ ಅಂದ್ರ ವ್ಯರ್ಥವಾದ ಜ್ಞಾನ ಉಳ್ಳ ಅಜ್ಞಾನಿಗಳು. ತಿಳ್ಕೊಬೇಕದನ್ನ. ಸಂಸ್ಕೃತ ಶಬ್ದ ಇದ್ರು ಮತ್ ಶಬ್ದ ಬಂದದಲ್ಲಿ ಇದು ಮೋಘ ಜ್ಞಾನ ಅಂದ್ರೆ ಹೇಳಿದೇವಲ್ಲ ಹಂಗ. ದೇ ಹ್ಯಾವ್ ಆಲ್ ರಾಂಗ್ ಅಸಂಪ್ಷನ್ಸ್, ಎಕ್ಸ್ಪೆಕ್ಟೇಷನ್ಸ್, ರಾಂಗ್ ಅಂಡರ್ಸ್ಟ್ಯಾಂಡಿಂಗ್. ವಾಟ್ ಆರ್ ದೇ ರಾಂಗ್ ಎಕ್ಸ್ಪೆಕ್ಟೇಷನ್? ಅವ ತಪ್ಪು ಕಲ್ಪನೆಗಳು ಏನದ ಅವ್ರಿಗೆ? ಎವ್ರಿಥಿಂಗ್ ಇಂಪರ್ಮನೆಂಟ್, ಯಾವ ಕೂಡ ಅವರಲ್ಲಿ ಶಾಶ್ವತ ಅನ್ನುವಂತ ತಿಳುವಳಿಕೆ ಇಲ್ಲ. ಎಲ್ಲಾ ಅಪೂರ್ಣದ, ಎಲ್ಲಾ ಅಪೂರ್ಣನೇ ಅದ. ಎಲ್ಲಾ ಕರ್ಮಗಳಲ್ಲಿ ಅವರು ತಮ್ಮ ಜ್ಞಾನವನ್ನ ಸರಿಯಾಗಿ ಹೊಂದಿಲ್ಲ. ಎಲ್ಲಾ ಅಪೂರ್ಣದ. ಆಸೆನೂ ವ್ಯರ್ಥದಾವ, ಅವರ ಕಾರ್ಯಗಳು ವ್ಯರ್ಥದಾವ, ಅವ್ರ ಜ್ಞಾನನು ವ್ಯರ್ಥದ. ಅವ್ರ ಅಸುರಿ ಮತ್ತು ರಾಕ್ಷಸದ ಮೋಹಕಾರಿ ತಾಮಸ ಬುದ್ಧಿಯೊಳಗಿರ್ತಾರ. ಅಂತವ್ರಿಗೆ ಯಾವಾಗ ಹತ್ಬೇಕ್ರಿ? ಇದು ಸಾಧ್ಯನೇ ಇಲ್ಲ. ಎವ್ರಿಥಿಂಗ್ ಇಂಪರ್ಮನೆಂಟ್ ಅವ್ರದ ಯಾವುದು ಶಾಶ್ವತದ ನೆಲೆ ಅವ್ರಿಗೆ ಸಿಗೋದನೇ ಇಲ್ಲ. ಕಿರಿಗಿನಿ ಮಾಡದಾಗ ಸಿಕ್ಕಾರ, ತಳಾನು ಇಲ್ಲ, ಮ್ಯಾಲೂ ಇಲ್ಲ, ಅದ್ರಾಗ ತಿರುಗ್ತಿರ್ತಾರ. ಇದು ಮಿಸ್ಟೇಕನ್ ಆಸ್ ಪರ್ಮನೆಂಟ್. ಅವ್ರೇನು ಮಿಸ್ಟೇಕ್ ಮಾಡ್ಕೊಂಡಾರ? ನಾವು ದೊಡ್ಡ ಶಾನ್ಯಾರ ಅದಾರ, ನಾವು ಮೋಕ್ಷವನ್ನು ಪಡೆದೇವಂತಾರ. ಅವರು ಪರ್ಮನೆಂಟ್ ಇಲ್ಲ ಅವ್ರದು.
ಬುದ್ಧಿ ಸ್ಥಿರ ಇಲ್ಲ. ದೇ ಥಿಂಕ್ ಪವರ್ ಈಸ್ ಪರ್ಮನೆಂಟ್. ತಮ್ಮ ಬುದ್ಧಿ ಶಕ್ತಿನೇ ಅವ್ರದ್ದು ಪರ್ಮನೆಂಟು. ಬುದ್ಧಿಮತ್ತಿಯಿಂದ ಸಾಕಷ್ಟು ಗ್ರಂಥಗಳು ಬರದಾರ, ಏನೇನ್ ನೋಡ್ಬೇಕು ಅವು ಎಲ್ಲ ನೋಬಲ್ ಪಾರಿತೋಷಿಕ ಪಡೆದಾರ ಅವರೆಲ್ಲ. ಆದ್ರೆ ತಮ್ಮ ಜ್ಞಾನ ಅವ್ರಿಗಿಲ್ಲ. ಪವರ್ ಪರ್ಮನೆಂಟ್, ಅದು ಪರ್ಮನೆಂಟ್ ಇದನ್ನ ಕೊಡೋದಿಲ್ಲ. ಪೀಪಲ್ ಅರೌಂಡ್ ವಿಲ್ ಪರ್ಮನೆಂಟ್. ನಾನು ಶಾನ್ಯ, ಓದವ್ರೆಲ್ಲ ಏನದಾರ ಅಜ್ಞರ ಅದಾರ ಅಂತ ತಿಳ್ಕೊಂಡಾರ ಅವರು. ಅಬವ್ ಆಲ್ ಮನಿ ಥಿಂಗ್ ಪರ್ಮನೆಂಟ್. ಅವ್ರ ಏನ್ ಶಾಶ್ವತ ಅದರಿ, ಪರ್ಮನೆಂಟ್ ಅದ. ದುಡ್ಡು ದುಡ್ಡು ಹಣ, ಆ ಹಣ ಅಂದ್ರೆ ಹಣನೂ ಬಾಯಿ ಬಿಡ್ತದಂತ. ಹಂಗ ಅವರೆಲ್ಲ ಆ ದುಡ್ಡು, ಸಂಪತ್ತು, ಐಶ್ವರ್ಯ, ಬ್ಯಾಂಕ್ ಬ್ಯಾಲೆನ್ಸು, ಕೀರ್ತಿ ಇವೆಲ್ಲವುಗಳಲ್ಲಿ ಆಸಕ್ತಿ ಉಳ್ಳವರಾಗ್ಯಾರ. ಆದ್ರಿಂದ ಅವರಿಗೆ ಅದೇ ಒಂದು ಅವ್ರಿಗೆ ಆಸ್ತಿ. ಅವ್ರಿಗೆ ಇವು ಯಾವಾಗ ಹತ್ತಬೇಕು? ಮಾ ಕುರುಧನ ಜನ ಯೌವನ ಗರ್ವಂ ಅಂತ ಹೇಳಿ ಯಾವ ಭಗವತ್ಪಾದರು ಕೂಡ ಹೇಳಿದಾರ. ಮಾ ಧನ ಯೌವನ ಗರ್ವ ಯಾರಿದ್ದವ್ರನ್ರಿ ಆ ಶ್ಲೋಕದ. ಅಂದ್ರ ಎಲ್ಲಿವರೆಗೆ ನಮ್ಮಲ್ಲಿ ಧನ ಸಂಪತ್ತು ಯೌವನ ಇರ್ತೈತಿ ಅಲ್ಲಿವರೆಗೆ ನಮ್ಮ ಮನೆಯವರಾಗ್ಲಿ ಹೊರಗಿನವರಾಗ್ಲಿ ನಮಗ್ ಪ್ರೀತಿ ಮಾಡ್ತಾರ. ಸ್ವಲ್ಪ ಒಂದ್ ಈಟ ನಮ್ಮಲ್ಲಿ ಧನ ಇಲ್ಲ, ಯೌವನ ಹೋಯ್ತು, ನಮ್ಮಲ್ಲಿ ಎಲ್ಲ ಕಡಿಮೆ ಆತಂದ್ರ ಯಾರು ನಮ್ಬೇನ್ ಹತ್ತುದಿಲ್ಲ. ಎಲ್ಲರೂ ಹಿಂದಿನಿಂದ ಎಲ್ಲರೂ ತೆಗಳ್ತಾ ಇರ್ತಾರ. ಬ್ಯಾಡ ಅಂತ ಹೇಳಿದೀವಪ್ಪ ನಾವು, ಅವ ಮಾಡಿಕೊಂಡ ಮತ್ ಬೆನ್ ಹೈತಿ ಅವನ್ನ ಹಾಳು ಮಾಡಿದವ್ರು ಅವರು ಹಿತಶತ್ರುಗಳು. ಇಂಥ ಜನ 90% ಅದಾರ, ಬಾಳ ಹತ್ತಿರ ಇರ್ಬೇಕು. ಹಿತಶತ್ರುಗಳು ನಮ್ಮಂತ ವರ್ತನ ಮಾಡಿ ನಮ್ಮಂತ ಕಿಂದ್ ನಮ್ಮದ ತಿಂದ್ ನಮ್ಮನ್ನ ನಂಬಲಿ ಹಾಕು ಮಂದೈತಿ. ಅದೇ ಮಾ ಕುರುಧನ ಜನ ಯೌವನ ಗರ್ವ ಆ ಶ್ಲೋಕದಲ್ಲಿ ಎಲ್ಲ ಹೇಳ್ತದ. ಹರಿದಿ ನಿಮೋತ್ಕಲ ಸರ್ವಂ, ಅದೆಲ್ಲವನ್ನು ನಮ್ಮನ್ನು ಅಪಹರಿಸಿಕೊಂಡು ಹೋಗಿಬಿಡ್ತದ. So this they do not know, therefore they have wrong expectation of security from insecure permanence from impermanence. ಯಾವದಲ್ಲ ಅಭದ್ರದೊಳಗೆ ಅವ್ರ ನೆಲೆಯೂರಿರ್ತಾರ. ಯಾವ್ದು ಶಾಶ್ವತ ಇಲ್ಲ ಅದನ್ನ ಹಿಡ್ಕೊಂಡು ಶಾಶ್ವತವಾದ ಒಂದು ದಡವನ್ನ ತಲುಪಿಸುವುದು ಯಾವಾಗ ಎಂದೂ ಸಾಧ್ಯ ಇಲ್ಲ. ಪರ್ಮನೆಂಟ್ ಅನ್ನುವಂಥದ್ದು, ಶಾಶ್ವತದ ನೆಲೆ ಅನ್ನುವಂಥದ್ದು ಕನಸು ಮನುಷ್ಯನಿಗೆ ಅವ್ರಿಗೆ ಸಿಗೋದಿಲ್ಲ. ಅಂಡ್ therefore moghasha and therefore they have got vain desire. ವ್ಯರ್ಥವಾದಂತ ಆಸೆಗಳದವರು. ಅವ್ರು ಏನೋ ಒಂದು ಪಡಿಬೇಕಂತ ಆಸೆ ಮಾಡ್ತಾರಲ್ಲ ಲೌಕಿಕದಲ್ಲಿ, ಎಲ್ಲಾ ವ್ಯರ್ಥದ ನೋಡ್ರಿ. ಬೇಕಾದಿರ್ಲ ಇಡೀ ಭೂಮಿಯ ಚಕ್ರಾಧಿಪತ್ಯ ಇದ್ರು, ಇಡೀ ಭೂಮಂಡಲ ಆಳುವಂತ ತಾಕತ್ತಿದ್ರು, ಅದು ಎಲ್ಲವೂ ವ್ಯರ್ಥನ ಆಸೆ. ಇಡೀ ಭೂಮಂಡಲ ಆಳ್ಬೇಕಂತ ಅಲೆಕ್ಸಾಂಡರ್ ಮಾಡಿದ, ಕಡಿಗೆ ಏನ್ ಮಾಡಿದ್ರ ಎರಡು ಕೈಗಳನ್ನು ಹೊರಗಿಟ್ಕೊಂಡು ಆದ. ನೋಡ್ರಿ ಇಷ್ಟೆಲ್ಲ ನಾನು ಗಳಿಸಿದೆ, ಇಡೀ ಜಗತ್ತಾಳಿದೆ, ಆದ್ರೆ ಒಂದು ನನ್ನ ಕೈಗಳನ್ನ ಹೊರಗೆ ಬಿಡ್ರಿ ಸೇವಯಾತ್ರೆಯಲ್ಲಿ. ಯಾಕಂದ್ರೆ ಜನರಿಗೆ ಗೊತ್ತಾಗ್ಬೇಕು ಈ ಮಹಾಶಯ ಅಲೆಕ್ಸಾಂಡರ್ ಹೋಗುವಾಗ ಏನನ್ನು ಒಯ್ಲಿಲ್ಲ, ಬರವೇ ಇಲ್ಲೇ ಹೊರಟಿದಾನೆ ಅಂತ ಗೊತ್ತಾಗಲಿ. ಎರಡು ಕೈಗಳನ್ನ ಹೊರಗೆ ಚಾತ್ರಿ ನನ್ನು ಶವಕ್ಕ ಅಂತ ಹೇಳಿದ್ದಂತ್ರಿ. ನೋಡ್ರಿ ಅವ ಹೇಳ್ಯಾನ, ಗ್ರೀಕ್ ದೇಶದ ಅವ ಯಾರು ರಾಜ. they have got vain desires. ಇವ್ರು ಏನ್ ಮಾಡ್ಯಾರಲ್ಲ, ಈ ಒಂದು ಅಪರ ಪ್ರಕೃತಿಯಲ್ಲಿ ಇರುವವರಿಗೆಲ್ಲ ಏನದಾವ ವ್ಯರ್ಥವಾದ ಆಸೆ ಆಮಿಷಗಳದಾವ. ಸೊ ಫ್ಯೂಚರ್ ನಾಲೆಜ್ ವರ್ತಲೆಸ್ ನಾಲೆಜ್ ದೇ ಹಾವ್ ಅಂಡ್ therefore their desires also are future desires. ಬರೇ ಕಲ್ಪನಾ ಕಟ್ತಿರ್ತಾರ, ಪಂಚವಾರ್ಷಿಕ ಯೋಜನೆಗಳು ಹಂಗ್ ಮಾಡ್ತಾರ ನಮ್ಮ ಇರುವ ಶಾಸಕರು. ಹಂಗ ಇಲ್ಲಿ ನಾವು ಪಂಚವಾರ್ಷಿಕ ಆದ್ರೆ ಈ ಬಿಲ್ಡಿಂಗ್ ಕಟ್ಟಿಸ್ಬೇಕು, ಈ ಸಲ 1 ಅಂತಸ್ತು, ನಾಳೆ ಮತ್ತೊಂದು, ಮುಂದಿನ ವರ್ಷ ಮತ್ತೊಂದು ಅಂತಸ್ತು, ಈಗ 1 ಕೋಟಿ, ನಾಳೆ 2 ಕೋಟಿ 10 ಕೋಟಿ ಮಠ ಆಗೋ ಮಠ ಬಿಡುಂಗಿನ ಇಲ್ಲ. ಹೀಗೆ ನಮ್ಮ ವ್ಯರ್ಥವಾದ ಆಸೆಗಳ ಬಲಿಯಲ್ಲಿ ಸಿಕ್ಕು ಒದ್ದಾಡಿ ನಾವು ಆ ಒಂದು ಸಿಂಬಳದಲ್ಲಿರುವ ನೊಣದಂತೆ ಎಷ್ಟೆಷ್ಟು ಒದ್ದಾಡ್ತೇವೋ ಅಷ್ಟಷ್ಟು ಭದ್ರವಾಗಿ ಆ ಒಂದು ಸಿಂಬಳವನ್ನ ಇಟ್ಕೋತದ ಹುಳವನ್ನ, ನೊಣವನ್ನ. ಹಾಗೆ ನಾವು ನಮಗೆ ಎಲ್ಲಿದ ಈ ಪ್ರಪಂಚನಂತ ಸಿಂಬಳದಲ್ಲಿ ನಾವು ಒದ್ದಾಡ್ತಿದ್ದೀವಿ. ಸ್ತ್ರೀ, ಪುತ್ರ, ಧನ, ಕನಕ ಇವೆಲ್ಲ ಆಸ್ತಿ ಅಂತಸ್ತು ಇವೆಲ್ಲವುಗಳಲ್ಲಿ ಸಿಕ್ಕು ಇನ್ನೂ ಬೇಕಂತ ಪಕ್ಕಾ ಚಾಚಿ ಬಡಿಯಾಕತ್ತೀವು. ಎಷ್ಟೆಷ್ಟು ಬಡಿತೀವೋ ಅಷ್ಟಷ್ಟು ಗಟ್ಟಿಯಾಗಿ ಸಿಕ್ಕೊಳಕತ್ತೀವಿ ನೋಡ್ರಿ. ಹೋಗಿ ಆ ರೀತಿ ಇವ್ರು ಯಾರಂತಾರೆ, ಇವ್ರಿಗೆ ಮೋಗ ಕರ್ಮ. ಇವರೆಲ್ಲ ಅಂತವ್ರು, ಇವರು ತಪ್ಪು ತಿಳುವಳಿಕೆ ಉಳ್ಳವರು, ತಪ್ಪು ದಾರಿಯಲ್ಲಿದ್ದವರು. ಫುಟೈಲ್ ವ್ಯರ್ಥ ಅಂತ. ದಟ್ ಮೀನ್ಸ್ ದೇ ವಿಲ್ ನಾಟ್ ಗೆಟ್ ವಾಟ್ ದೇ ಎಕ್ಸ್ಪೆಕ್ಟ್. ತಮಗೆ ಬೇಕಾದದ್ದು ಅವ್ರಿಗೆ ಸಿಗೋದನ್ನೇ ಇಲ್ಲ. ಸಿಗಬೇಕಂತ ಹೊಕ್ಕಾರ
ಅದು ಸಿಗೋದನ್ನೇ ಇಲ್ಲ. ಕಸ್ತೂರಿ ಮೃಗದಂತೆ ಹೊರಗೆ ಹುಡುಕ್ತದೆ ಅದು ಕಸ್ತೂರಿ ಮೃಗ. ಎಲ್ಲಿವರೆಗೆ ತನ್ನ ಸ್ಥಾನಕ್ಕೆ ಬಂದು ಗಪ್ಪನ ತೆಳಗ್ ತಲಿ ಕಾಲ್ ತೆಳಗ್ ಹಾಕೊಂತು ಇಲ್ಲಿ ಅದ ನಂದು ಕಸ್ತೂರಿ ವಾಸನೆ, ಅಲ್ಲಿವರೆಗೆ ನಮ್ಗೆ ಗೊತ್ತಾಗುದು. ಬಿಕಾಸ್ ಇಟ್ ಇಸ್ ರಾಂಗ್ ಎಕ್ಸ್ಪೀರಿಯನ್ಸ್. ಅವ್ರು ಮಾಡುವಂತದ್ದು ಏನದ ರಾಂಗ್ ಅದ. ಅಂಡ್ ದೆನ್ ವಾಟ್ ವಿಲ್ ಹ್ಯಾಪನ್ ವಿ ಸಾ ದ ಥರ್ಡ್ ಚಾಪ್ಟರ್. ಆದ್ದರಿಂದ ನಮ್ದು ಏನಾಗದ ಪರಿಸ್ಥಿತಿ ಅಂತ ಅವ್ರದ್ದು ಅನ್ನೋದು 3ನೇ ಒಂದು ಅಧ್ಯಾಯದಲ್ಲಿ ಪರಮಾತ್ಮ ಕರ್ಮಯೋಗದಲ್ಲಿ ಸವಿಸ್ತಾರವಾಗಿ ಹೇಳ್ಕೊಂತ ಬಂದಾನೆ. ಹೀಗೆ ಮುಂದಿನ ಶ್ಲೋಕದ ಇನ್ನು ಹೇಳುವಂತದ್ದು ಬಹಳದ. ಗುರುಗಳು ಇದನ್ನ ಮುಂದಿನ ವಿಷಯವನ್ನ ನಾಳೆ ಮುಂದುವರಿಸಿಕೊಂಡು ಹೋಗ್ತಾರ ಅನ್ನುವಲ್ಲಿಗೆ ನನ್ನೆರಡು ಮಾತುಗಳನ್ನ ತೊದಲು ನುಡಿಗಳನ್ನ ಆ ಗುರುಪಾದಕ್ಕೆ ಅರ್ಪಿಸಿ ನನ್ನ ಮಾತಿಗೆ ವಿರಾಮ.